My dear students, I welcome you to the today's online class. Students, yesterday I have started a new chapter in organic chemistry. In that chapter, ನೆನ್ನೆ ಹ್ಯಾಲೋ ಆಲ್ಕಿನ್ ಕಾಂಪೌಂಡ್ಸ್ ಅಂತಂದರೆ ಏನು ಆ್ಯಂಡ್ ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ಹ್ಯಾಲೋ ಆಲ್ಕಿನ್ ಕಾಂಪೌಂಡ್ಸ್ ಅದ್ರ ಬಗ್ಗೆ ಒಂದಷ್ಟು ಡಿಸ್ಕಷನ್ ಮಾಡಿ ಆ್ಯಂಡ್ ಲೇಟರ್ ಐ ಹ್ಯಾವ್ ಎಂಟರ್ಡ್ ಇನ್ ಟು ದ ಕ್ಲಾಸಿಫಿಕೇಷನ್ ಆಫ್ ದ ಹ್ಯಾಲೋ ಆಲ್ಕಿನ್ ಕಾಂಪೌಂಡ್ಸ್. ಹ್ಯಾಲೋ ಆಲ್ಕಿನ್ ಕಾಂಪೌಂಡ್ಸ್ಗಳನ್ನ ಅಥವಾ ಹ್ಯಾಲೋಜನೇಟೆಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳನ್ನ ಯಾವ ರೀತಿ ನಾವು ಕ್ಲಾಸಿಫಿಕೇಷನ್ ಮಾಡ್ಕೊಳ್ತೀವಿ, ಯಾವ ಬೇಸಿಸ್ ಮೇಲೆ ಅದನ್ನು ಕ್ಲಾಸಿಫಿಕೇಷನ್ ಮಾಡ್ಕೊಳ್ತೀವಿ, ಆ ಒಂದು ಟಾಪಿಕ್ ಬಗ್ಗೆ ನಾನು ಎಕ್ಸ್ಪ್ಲನೇಷನನ್ನು ಕೊಡ್ತಾ ಇದ್ದೆ. ಸೊ ಅಲ್ಲಿ ನಾನು ಬೇಸ್ಡ್ ಆನ್ ದ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್ ಪ್ರೆಸೆಂಟ್ ಇನ್ ದ ಆರ್ಗ್ಯಾನಿಕ್ ಕಾಂಪೌಂಡ್, ಅಲ್ಲಿರುವಂತಹ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ನಲ್ಲಿ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್ ಎಷ್ಟಿರುತ್ತೆ, ಆ ಬೇಸಿಸ್ ಮೇಲೆ I have taken some types of halogenated compounds like monohaloalkane compounds, dihaloalkane compounds and polyhaloalkane compounds. So ಈ ಥರ ನಾವು ಬೇಸ್ಡ್ ಆನ್ ದ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್ ಬೇಸಿಸ್ ಮೇಲೆ ನಾನು ಕ್ಲಾಸಿಫಿಕೇಷನನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೆ. ಆ್ಯಂಡ್ ಆಫ್ಟರ್ ದಟ್ ಟುಡೇಸ್ ಇಫ್ ಐ ಮೂವ್ ಟು ದ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್, ಇವತ್ತಿನ ಟಾಪಿಕನ್ನು ತಗೊಳ್ಳೋದಾದರೆ ನಾವು ನಿನ್ನೆ ಬೇಸ್ಡ್ ಆನ್ ದ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್ ಹೇಳಿದ್ದೆ ನಾನು. ಫಸ್ಟ್ ಟೈಪ್ ಆಫ್ ಹ್ಯಾಲೋಜನೇಟೆಡ್ ಕಾಂಪೌಂಡ್ಸ್ ದೇ ಆರ್ ಕಾಲ್ಡ್ ಆಸ್ ಮಾನೋಹ್ಯಾಲೋ ಆಲ್ಕೇನ್ಸ್ ಆರ್ ಮಾನೋಹ್ಯಾಲೋ ಅರೀನ್ಸ್. ಸೊ ಇದ್ರ ಬಗ್ಗೆ ಹೇಳಿದ್ದೆ. ಈಗ ಮತ್ತೆ ನಾವು ಅದಾದಮೇಲೆ ಡೈಹ್ಯಾಲೋ ಆಲ್ಕಿನ್ ಕಾಂಪೌಂಡ್ಸ್, ಪಾಲಿಹ್ಯಾಲೋ ಆಲ್ಕಿನ್ ಕಾಂಪೌಂಡ್ಸ್, ಅಲ್ಲಿ ಡೈಹ್ಯಾಲೋ ಆಲ್ಕಿನ್ ಕಾಂಪೌಂಡ್ಸನ್ನು ಯಾವ ರೀತಿ ಫರ್ದರ್ ಕ್ಲಾಸಿಫಿಕೇಷನ್ ಮಾಡ್ಕೊಳ್ತೀವಿ ಅದ್ರ ಬಗ್ಗೆನೂ ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಲೈಕ್ ಜಮೈನಲ್ ಹ್ಯಾಲೈಡ್ ಮತ್ತು ವಿಸಿನಲ್ ಹ್ಯಾಲೈಡ್ ಇದ್ರ ಬಗ್ಗೆ ಹೇಳಿ ಪಾಲಿಹ್ಯಾಲೋ ಆಲ್ಕಿನ್ಸ್ಗೆ ನಾನು ಸ್ಟಾಪ್ ಮಾಡಿದ್ದೆ. ಆ್ಯಂಡ್ ನಾವು ಕಮಿಂಗ್ ಟು ದ ಟುಡೇಸ್ ಟಾಪಿಕ್ ಅಂತ ಬಂದಾಗ ಮತ್ತೆ ಈಗ ಮಾನೋಹ್ಯಾಲೋ ಆಲ್ಕಿನ್ ಕಾಂಪೌಂಡ್ಸನ್ನು ತೊಗೊಂಡ್ರೆ ಮತ್ತೆ I will take this monohalo alkane compounds and further ಈ monohalo alkane compoundsನ್ನು ಫರ್ದರ್ ನಾವು ಕ್ಲಾಸಿಫೈ ಮಾಡ್ಕೊಳ್ಬೋದು. ಫರ್ದರ್ ಸಮ್ ಟೈಪ್ಸ್ ಆಫ್ monohalo alkane compounds ಬರುತ್ತೆ ಅಂತ ಇವತ್ತಿನ ಟಾಪಿಕಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬಂದಿದ್ದೀನಿ. ಯಾವ ರೀತಿ ಅದನ್ನು ಕ್ಲಾಸಿಫಿಕೇಷನ್ ಮಾಡ್ಕೊಳ್ತೀವಿ ಅಂತಂದರೆ ಕ್ಲಾಸಿಫಿಕೇಷನ್ ಆಫ್ ದ monohalo alkane compounds. ಯಾವ ಥರ ಅದನ್ನು ಕ್ಲಾಸಿಫೈ ಮಾಡ್ಕೊಳ್ತೀವಿ, ಯಾವ ಬೇಸಿಸ್ ಮೇಲೆ ಮಾನೋಹ್ಯಾಲೋ ಆಲ್ಕೇನ್ಸನ್ನು ನಾವು ಫರ್ದರ್ ನಾವು ಕ್ಲಾಸಿಫೈ ಮಾಡ್ತಾಯಿದ್ದೀವಿ ಅಂತ ಬಂದಾಗ ನಾವು ದ ಕ್ಲಾಸಿಫಿಕೇಷನ್ ಆಫ್ ದ ಮಾನೋಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸ್ ಈಸ್ ಡನ್ ಬೇಸ್ಡ್ ಆನ್ ದ ನೇಚರ್ ಆಫ್ ದ CX ಬಾಂಡ್ ಅಂತ ಹೇಳ್ತಾನೆ, ಆರ್ ದ ಕಾಂಪೌಂಡ್ಸ್ ಕಂಟೈನಿಂಗ್ ದಟ್ ಈಸ್ ದ ಹ್ಯಾಲೋಜನ್ ಆಟಮ್ ಬಾಂಡೆಡ್ ಟು ದ ಕಾರ್ಬನ್ ಆಟಮ್ and that carbon atom undergo some type of hybridization here, and based on the type of hybridization that carbon atom can undergo. ಸೊ ಅಲ್ಲಿ ಹ್ಯಾಲೋಜನ್ ಆಟಮು ಈಗ ನಾರ್ಮಲಾಗಿ ಹ್ಯಾಲೋ ಆಲ್ಕಿನ್ ಕಾಂಪೌಂಡ್ಸ್ ಅಂತ ತಗೊಂಡ್ರೆ ಅಥವಾ ಹ್ಯಾಲೋ ಅರಿನ್ ಕಾಂಪೌಂಡ್ ಅಂತ ತಗೊಂಡಾಗ ಅಲ್ಲೇನಾಗಿರುತ್ತೆ ಹೇಳಿ, ಹ್ಯಾಲೋಜನ್ ಆಟಮು ಒಂದು ಕಾರ್ಬನ್ ಆಟಮ್ಗೆ ಬಾಂಡ್ ಆಗಿರುತ್ತೆ. ಆ್ಯಂಡ್ ಯು ನೋ ದಟ್, ಯು ಪೀಪಲ್ ನೋ ದಟ್ ದ ಆರ್ಗ್ಯಾನಿಕ್ ಕಾಂಪೌಂಡ್ನಲ್ಲಿ ಕಾರ್ಬನ್ ಐಟಮ್ಸು ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ಎ ಕಾಂಪೌಂಡ್ ಅಥವಾ ಬಾಂಡ್ ಫಾರ್ಮೇಷನ್ ಆಗಬೇಕಾದ್ರೆ ಅಲ್ಲೇನಾಗುತ್ತೆ, ಕಾರ್ಬನ್ ಐಟಮ್ ಅಂಡರ್ಗೋ ಹೈಬ್ರಿಡೈಜೇಷನ್. ವೇಲೆನ್ಸ್ ಬಾಂಡ್ ಥಿಯರಿನಲ್ಲಿ ನಾವು ಸ್ಟಡಿ ಮಾಡಿದ್ದೀವಿ. ಹೈಬ್ರಿಡೈಜೇಷನ್ ಆಗುತ್ತೆ, ಕಾರ್ಬನ್ ಐಟಮು ಹೈಬ್ರಿಡೈಜೇಷನ್ ಆಗುತ್ತೆ. ಈಗ ಹ್ಯಾಲೋಜನ್ ಐಟಮು ಯಾವ ಕಾರ್ಬನ್ ಐಟಮ್ಗೆ ಬಾಂಡ್ ಆಗಿರುತ್ತೆ, ಆ್ಯಂಡ್ ದಟ್ ಪರ್ಟಿಕ್ಯುಲರ್ ಕಾರ್ಬನ್ ಐಟಮ್ ಕ್ಯಾನ್ ಅಂಡರ್ಗೋ ಸಮ್ ಟೈಪ್ ಆಫ್ ಹೈಬ್ರಿಡೈಜೇಷನ್. ದೇರ್ಫೋರ್ ಬೇಸ್ಡ್ ಆನ್ the type of the hybridization of the carbon atom, based on the type of the hybridization of the carbon atom to which halogen atom is bonded. ಅಂದರೆ ನಾನು ಮಾತಾಡ್ತಿರೋದು ಇಲ್ಲಿ ಹ್ಯಾಲೋಜನ್ ಆಟಮು ಯಾವ ಕಾರ್ಬನ್ ಆಟಮ್ಗೆ ಬಾಂಡ್ ಆಗಿರುತ್ತೆ
ಆ ಕಾರ್ಬನ್ ಆಟಮು ಯಾವ ರೀತಿ ಅಥವಾ ಯಾವ ಟೈಪ್ ಹೈಬ್ರಿಡೈಸೇಷನ್ ಆಗಿರುತ್ತೆ, ವಿಚ್ ಟೈಪ್ ಆಫ್ ಹೈಬ್ರಿಡೈಸೇಷನ್ ದಟ್ ಕಾರ್ಬನ್ ಕೆನ್ ಅಂಡರ್ಗೋ. ಸೊ ಆ ಬೇಸಿಸ್ ಮೇಲೆ ಹಿಯರ್ ಒನ್ಸ್ ಅಗೇನ್ ಇಟ್ ಈಸ್ ಪಾಸಿಬಲ್ ಟು ಕ್ಲಾಸಿಫೈ ದ ಮಾನೋ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸನ್ನು ಫರ್ದರ್ ನಾವು ಕ್ಲಾಸಿಫೈ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹಾಗಿದ್ರೆ ಸೊ ಯಾವ ಬೇಸಿಸ್ ಮೇಲೆ ಅಥವಾ ಬೇಸ್ಡ್ ಆನ್ ದ ಹೈಬ್ರಿಡೈಸೇಷನ್ ಫಿನಾಮಿನಲ್ ಬೇಸಿಸ್ ಮೇಲೆ ಹೌ ಟು ಕ್ಲಾಸಿಫೈ ದಿಸ್ ಮಾನೋ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸ್ ಅಂತ ಬಂದಾಗ ಈಗ ಒಂದೆರಡು ಎಕ್ಸಾಂಪಲ್ಸನ್ನು ತೊಗೊಳ್ತೀವಿ. ಅಂದರೆ ಅಲ್ಲಿ ಆ ಕಾರ್ಬನ್ ಆಟಮು ಯಾವ ಹೈಬ್ರಿಡೈಸೇಷನ್ ಆಗಿರುತ್ತೆ ಆ ಬೇಸಿಸ್ ಮೇಲೆ ಅಲ್ಲಿ ಟೈಪ್ ಆಫ್ ದ ಸಿ ಎಕ್ಸ್ ಬಾಂಡ್ ಅಂತ ನಾನು ಇಲ್ಲಿ ಅಸ್ಯೂಮ್ ಮಾಡ್ತಾ ಇದ್ದೀನಿ. ಆ ಟೈಪ್ ಆಫ್ ದ ಸಿ ಎಕ್ಸ್ ಬಾಂಡ್ ಅಂತ ಬಂದಾಗ ಫಸ್ಟ್ ಟೈಪಲ್ಲಿ ಹೇಳ್ತಾ ಇದ್ದಾನೆ. ಸೊ ಇನ್ ದ ಫಸ್ಟ್ ಟೈಪ್ ಆಫ್ ಕ್ಲಾಸಿಫಿಕೇಷನಲ್ಲಿ ವಿ ಆರ್ ಕ್ಲಾಸಿಫೈಯಿಂಗ್ ದ ಕಾಂಪೌಂಡ್ಸ್ ಅಥವಾ ಹ್ಯಾಲೋ ಆಲ್ಕೇನ್ ಅಥವಾ ಮಾನೋ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸನ್ನು ನಾವು ಕ್ಲಾಸಿಫೈ ಮಾಡ್ತಾ ಇದ್ದೀವಿ. ಸೊ ಬೇಸ್ಡ್ ಆನ್ ಈ ಕಾಂಪೌಂಡ್ಸನ್ನು ನಾವು ಕಾಂಪೌಂಡ್ಸ್ ಕಂಟೈನಿಂಗ್ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ ಅಥವಾ sp3 ಹೈಬ್ರಿಡೈಸ್ಡ್ ಸಿ ಎಕ್ಸ್ ಬಾಂಡ್ ಅಂತ ಹೇಳ್ತಾನೆ. ಅಂದರೆ ಈಗ ನನ್ನ ಹತ್ರ ಯಾವುದೋ ಒಂದು ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ ಇದೆ, ಮಾನೋ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ ಇದೆ. ಆ ಮಾನೋ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ನಲ್ಲಿ ಆ ಸಿ ಎಕ್ಸ್ ಬಾಂಡ್ ಇರುತ್ತಲ್ಲ, ಆ ಸಿ ಎಕ್ಸ್ ಬಾಂಡ್ ಅಂತ ಏನು ಹೇಳ್ತೀವಲ್ಲ, ಆ್ಯಂಡ್ ಇನ್ ದಟ್ ಸಿ ಎಕ್ಸ್ ಬಾಂಡಲ್ಲಿ ಈ ಕಾರ್ಬನ್ ಆಟಮನ್ನು ನಾನು ಕನ್ಸಿಡರ್ ಮಾಡಿದ್ರೆ ದಿಸ್ ಕಾರ್ಬನ್ ಆಟಮ್ ಯೂಸ್ವಲಿ ಈ ಟೈಪಲ್ಲಿ ನಾವು ಹೇಳ್ತಾ ಇದ್ದೀವಿ ಇಲ್ಲಿ ದಿಸ್ ಕಾರ್ಬನ್ ಆಟಮ್ ಕ್ಯಾನ್ ಅಂಡರ್ಗೋ sp3 ಹೈಬ್ರಿಡೈಸೇಷನ್. ಅರ್ಥ ಆಗ್ತಿದೆಯಲ್ಲ ನಿಮಗೆ? ಈಗ ಇನ್ ಕೇಸ್ ಆ ಕಾಂಪೌಂಡ್ನಲ್ಲಿ ಸಿ ಎಕ್ಸ್ ಬಾಂಡ್ ಇದೆ, ಆ ಸಿ ಎಕ್ಸ್ ಬಾಂಡಲ್ಲಿ ಆ ಎಕ್ಸ್ ಅಂದರೆ ಹ್ಯಾಲೋಜನ್ನು ಕಾರ್ಬನ್ ಆಟಮ್ಗೆ ಬಾಂಡ್ ಆಗಿದೆ. ದಟ್ ಕಾರ್ಬನ್ ಆಟಮ್ ಕ್ಯಾನ್ ಅಂಡರ್ಗೋ ಆರ್ ಹ್ಯಾಸ್ ಅಂಡರ್ಗೋನ್ sp3 ಹೈಬ್ರಿಡೈಸೇಷನ್. sp3 ಹೈಬ್ರಿಡೈಸ್ಡ್ ಸಿ ಎಕ್ಸ್ ಬಾಂಡ್ ಇದ್ದರೆ ಅಂಥ ಟೈಪಲ್ಲಿ ಅಥವಾ ಅಂಥ ಕೇಸ್ನಲ್ಲಿ ಮಾನೋ ಹ್ಯಾಲೋ ಆಲ್ಕೇನ್ಸನ್ನು ನಾವು ಫರ್ದರ್ ಕ್ಲಾಸಿಫಿಕೇಷನ್ ಮಾಡ್ಕೊಳ್ತೀವಿ. ಹಾಗಿದ್ರೆ ಯಾವ ರೀತಿ ನಾವು ಕ್ಲಾಸಿಫಿಕೇಷನ್ ಮಾಡ್ಕೊಳ್ತೀವಿ ಆ್ಯಂಡ್ ವಾಟ್ ಆರ್ ದ ಟೈಪ್ಸ್ ಆಫ್ ದ ಮಾನೋ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸ್? ದೇ ಕಂಟೈನ್ sp3 ಹೈಬ್ರಿಡೈಸ್ಡ್ ಸಿ ಎಕ್ಸ್ ಬಾಂಡ್ ಅಂತಂದರೆ ಅದರಲ್ಲಿ ದ ಫಸ್ಟ್ ಒನ್ ಅಂತ ತೊಗೊಂಡ್ರೆ ದ ಫಸ್ಟ್ ಒನ್ ಇಟ್ ಈಸ್ ಕಾಲ್ಡ್ ಆಸ್ ಆಲ್ಕೈಲ್ ಹ್ಯಾಲೈಡ್ಸ್. ವಾಟ್ ಆರ್ ದಿಸ್ ಆಲ್ಕೈಲ್ ಹ್ಯಾಲೈಡ್ಸ್? ಆಲ್ರೆಡಿ ಯು ನೋ ದಟ್. ಈಗ ಆಲ್ಕೈಲ್ ಹ್ಯಾಲೈಡ್ ಅಂತ ಬಂದರೆ ಸೊ ನಿಮಗೆ ಗೊತ್ತಿದೆ ಇಲ್ಲಿ ಆಲ್ಕೈಲ್ ಅಂತಂದರೆ ವಾಟ್ ಯು ಮೀನ್ ಬೈ ದಟ್ ಆಲ್ಕೈಲ್ ಅನ್ನೋದ್ರೆ ನಿಮಗೆ ಗೊತ್ತಿದೆ, ಕ್ಲಿಯರಾಗಿ ಗೊತ್ತಿದೆ. ಆಲ್ಕೈಲ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಒಂದು ಗ್ರೂಪ್ ಅಂತ ತೊಗೊಳ್ತೀವಿ, ಆಲ್ಕೈಲ್ ಗ್ರೂಪ್ ಅಂತ ಹೇಳ್ತೀವಿ. ಆ್ಯಂಡ್ ಹೌ ಟು ಗೆಟ್ ದಟ್ ಆಲ್ಕೈಲ್ ಗ್ರೂಪ್ ಅಂತಂದರೆ ನಿಮಗೆ ಗೊತ್ತಿದೆ. ಈಗ ಆ ಆಲ್ಕೈಲ್ ಗ್ರೂಪು ನನಗೆ ಎಲ್ಲಿಂದ ಸಿಗುತ್ತೆ ಅಂತಲೇ, ಸೊ ಐ ಕ್ಯಾನ್ ಗೆಟ್ ದ ಆಲ್ಕೈಲ್ ಗ್ರೂಪ್ ಫ್ರಮ್ ಎನ್ ಆಲ್ಕೇನ್ ಕಾಂಪೌಂಡ್. ಒಂದು ಆಲ್ಕೇನ್ ಕಾಂಪೌಂಡಿಂದ ನನಗೆ ಆಲ್ಕೈಲ್ ಗ್ರೂಪ್ ಸಿಗುತ್ತೆ. ಹೆಂಗೆ ಸಿಗುತ್ತೆ ಅಂತಂದರೆ ಬೈ ಮೀನ್ಸ್ ಆಫ್ ರಿಮೂವಿಂಗ್ ಒನ್ ಹೈಡ್ರೋಜನ್ ಆಟಮ್ ಫ್ರಮ್ ದ ಆಲ್ಕೇನ್ ಕಾಂಪೌಂಡ್ ಅಂತ ಹೇಳುತ್ತೆ. ಒಂದು ಎಕ್ಸಾಂಪಲ್ ನೋಡಿ, ಮೀಥೇನ್ ಇತ್ತು. ಆ ಮೀಥೇನಲ್ಲಿ ನಾನು ಅದರಲ್ಲಿ CH4 ವಿಚ್ ಕಂಟೈನ್ಸ್ 4 ಹೈಡ್ರೋಜನ್ ಆಟಮ್ಸ್ ಇದೆ. ಅದರಿಂದ ನಾನು ಒಂದು ಹೈಡ್ರೋಜನ್ ಆಟಮನ್ನು ಮೈನಸ್ ಮಾಡಿದೆ ಅಥವಾ ರಿಮೂವ್ ಮಾಡಿದೆ ಅಂತಂದರೆ ಇನ್ನೇನು ಉಳ್ಕೊಳ್ಳುತ್ತೆ ನನಗೆ? ಸೊ CH3 ಗ್ರೂಪ್ ಉಳ್ಕೊಳ್ಳುತ್ತಲ್ಲ. ಆ್ಯಂಡ್ ದಿ CH3 ಗ್ರೂಪನ್ನು ನಾವು ನಾರ್ಮಲಿ ಇಟ್ ಈಸ್ ಕಾಲ್ಡ್ ಬೈ ಎ ನೇಮ್. ದಿಸ್ ಗ್ರೂಪ್ ಇಟ್ ಈಸ್ ಕಾಲ್ಡ್ ಆಸ್ ಆಲ್ಕೈಲ್ ಗ್ರೂಪ್ ಅಂತ ಕರಿತೀವಿ. ಇದು ನಿಮಗೆ ಗೊತ್ತಿದೆ, ಫಸ್ಟ್ ಇಯರ್ನಲ್ಲಿ ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೀನಿ. ದೇರ್ಫೋರ್ ಈಗ ಆಲ್ಕೈಲ್ ಹ್ಯಾಲೈಡ್ ಅಂದರೆ ಇಷ್ಟ. ಇಟ್ ಇಸ್ ವೆರಿ ಸಿಂಪಲ್ ನೋಡಿ, ಅಬ್ಸರ್ವ್ ಮಾಡಿ. ಎಲ್ಲಿ ನಾವು ಆಲ್ಕೈಲ್ ಹ್ಯಾಲೈಡ್ ಕಾಂಪೌಂಡ್ ಅಂತ ನಾವು ತಗೋತೀವೋ ಆ ಆಲ್ಕೈಲ್ ಹ್ಯಾಲೈಡ್ ಕಾಂಪೌಂಡ್ನಲ್ಲಿ ಸೊ ಒಂದು ಆಲ್ಕೈಲ್ ಗ್ರೂಪ್ಗೆ ಒಂದು ಹ್ಯಾಲೋಜನ್ ಆಟಮು ಬಾಂಡ್ ಆಗಿರುತ್ತೆ. ಅಥವಾ ಆ ಆಲ್ಕೈಲ್ ಗ್ರೂಪಲ್ಲಿ ಏನಿರುತ್ತೆ, ದಟ್ ಆಲ್ಕೈಲ್ ಗ್ರೂಪಲ್ಲಿ ಈ ಕಾರ್ಬನ್ ಆಟಮ್ ಇದೆಯಲ್ಲ, ಈ ಕಾರ್ಬನ್ ಆಟಮ್ಗೆ ದಿಸ್ ಕಾರ್ಬನ್ ಆಟಮ್ ದಟ್ ಹ್ಯಾಲೋಜನ್ ಆಟಮ್ ಈಸ್ ಬಾಂಡೆಡ್ ಅಂತ ಹೇಳ್ತಾನೆ. ಆ್ಯಂಡ್ ಈ ಕಾರ್ಬನ್ ಆಟಮ್ ಇದೆ, ಈ ಕಾರ್ಬನ್ ಆಟಮ್ ಯೂಸುವಲಿ ಹಿಯರ್ ಇಟ್ ಕ್ಯಾನ್ ಅಂಡರ್ಗೋ sp3 hybridization. Therefore, simply if I can say or if I can give the simple definition of the alkyl halide anta tagondre, alkyl halide is nothing but the compounds anta ಹೇಳ್ತಾನೆ. The compounds in which the halogen atom which is bonded to the alkyl group are called as alkyl halides ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲಪ್ಪ ನಿಮಗೆ? ಯಾವುದೇ ಒಂದು ಆಲ್ಕೈಲ್ ಹ್ಯಾಲೈಡ್ ಕಾಂಪೌಂಡ್ ಅಂತಂದರೆ ಅಲ್ಲಿ ಏನಾಗಿರುತ್ತೆ, ಹ್ಯಾಲೋಜನ್ ಆಟಮ್ ಏನಾಗಿರುತ್ತೆ, ಒಂದು ಆಲ್ಕೈಲ್ ಗ್ರೂಪ್ ಅಥವಾ ಕಾರ್ಬನ್ ಆಟಮ್ ಆಫ್ ದ ಆಲ್ಕೈಲ್ ಗ್ರೂಪ್ಗೆ ಬಾಂಡ್ ಆಗಿರುತ್ತೆ. ಕಾರ್ಬನ್ ಆಟಮ್ ಆಫ್ ದ ಆಲ್ಕೈಲ್ ಗ್ರೂಪ್ ಅಂತಂದ್ರೆ ಏನು ಅಂತಾನೆ ನೋಡಿ. ಒಂದು ಎಕ್ಸಾಂಪಲ್ ನಾನು ಹೇಳಿದೆ ನಿಮಗೆ. ಸೊ ಒಂದು ಎಕ್ಸಾಂಪಲ್ನ ತೊಗೊಂಡ್ರೆ CH3Cl ನೋಡಿ, ಅಬ್ಸರ್ವ್ ಮಾಡಿ. ಮೀಥೈಲ್ ಕ್ಲೋರೈಡ್ ಅಂತ ತೊಗೊಳ್ತೀನಿ. ಆಲ್ಕೈಲ್ ಮೀಥೈಲ್ ಹ್ಯಾಲೈಡ್ ಕ್ಲೋರೈಡ್, ಮೀಥೈಲ್ ಕ್ಲೋರೈಡ್ ಅಂತ ದ ನೇಮ್ ಆಫ್ ದ ಕಾಂಪೌಂಡ್ ತೊಗೊಂಡಿದ್ದೀನಿ ಇಲ್ಲಿ. ಹಿಯರ್ ದಿಸ್ ಹ್ಯಾಲೋಜನ್ ಆಟಮ್ ಇಟ್ ಈಸ್ ಬಾಂಡೆಡ್ ಟು ದಿಸ್ ಕಾರ್ಬನ್ ಆಟಮ್. ಈ ಕ್ಲೋರಿನ್ ಆಟಮು ಹ್ಯಾಲೋಜನ್ ಆಟಮ್ ಏನಿದೆ ಅದು ಈ ಕಾರ್ಬನ್ ಆಟಮ್ಗೆ ಬಾಂಡ್ ಆಗಿದೆ. ಆ್ಯಂಡ್ ದಿಸ್ ಕಾರ್ಬನ್ ಆಟಮ್ ಆ್ಯಸ್ ಅಂಡರ್ಗಾನ್ sp3 ಹೈಬ್ರಿಡೈಸೇಷನ್. ಅದು ಎಂಥ ಹೈಬ್ರಿಡೈಸೇಷನ್ ಆಗಿರುತ್ತೆ ಅಂತಂದರೆ sp3 ಹೈಬ್ರಿಡೈಸೇಷನ್ ಆಗಿರುತ್ತೆ. ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಅರೌಂಡ್ ದಿಸ್ ಕಾರ್ಬನ್ ಆಟಮ್ ನನಗೆ ಈಗ sp3 ಹೈಬ್ರಿಡೈಸೇಷನ್ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಸರ್ ಅಂತಂದರೆ ಈ ಕಾರ್ಬನ್ ಆಟಮು ಸೊ ವಿಚ್ ಈಸ್ ಬಾಂಡೆಡ್ ಟು 4
ಆಟಮ್ಸ್ 4 ಆಟಮ್ಸ್ಗೆ ಅದು ಬಾಂಡ್ ಆಗಿದೆ ನೋಡಿ, ಅಬ್ಸರ್ವ್ ಮಾಡಿ. 3 ಹೈಡ್ರೋಜನ್ ಆಟಮು, 1 ಕ್ಲೋರಿನ್ ಆಟಮು, ಅರೌಂಡ್ ದ ಕಾರ್ಬನ್ ಆಟಮು 4 ಸಿಂಗಲ್ ಬಾಂಡ್ ಬಂತು ಅಂತಂದರೆ ಅಲ್ಲಿ ದಟ್ ಕಾರ್ಬನ್ ಆಟಮ್ ವಿಲ್ ಅಂಡರ್ಗೋ sp3 ಹೈಬ್ರಿಡೈಸೇಷನ್ ಅಂತ ನಿಮಗೆ ಫಸ್ಟ್ ಇಯರ್ನಲ್ಲಿ ನಿಮಗೆ ಡೀಟೇಲ್ ಆಗಿ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. Therefore, if I take this one CH3Cl ಅಂತ ತಗೊಂಡ್ರೆ it is an example for the alkyl halide compound in which the carbon atom of the alkyl group can undergo sp3 hybridization. And similarly, if I take one more example ಅಂತ ತಗೊಂಡ್ರೆ ಇನ್ನೊಂದು ಎಕ್ಸಾಂಪಲ್ನ ತಗೊಳ್ಳೋಣ ನೋಡಿ. CH3CH2Br ಇದು ಈಥೈಲ್ ಬ್ರೋಮೈಡ್ ಅಂತ ಕರಿತೀವಿ. ಆ್ಯಂಡ್ ಈಥೈಲ್ ಇಸ್ ದ ಆಲ್ಕೈಲ್ ಗ್ರೂಪ್ ಇಯರ್, ಬ್ರೋಮೈಡ್ ಇಸ್ ದ ಹ್ಯಾಲೋಜನ್ ಆಟಮ್ ಅಥವಾ ಹ್ಯಾಲೋಜನ್ ಗ್ರೂಪ್ ಅಂತ ಹೇಳ್ತೀವಿ. ಇಲ್ಲಿ ಈ ಈಥೈಲ್ ಗ್ರೂಪ್ ನನಗೆ ಎಲ್ಲಿಂದ ಸಿಗುತ್ತೆ? ಈಥೇನಿಂದ ಸಿಗುತ್ತೆ. CH3CH3. ಸೊ CH3CH3 ಅಂದರೆ ಅದು ಈಥೇನ್ ಆಗಿತ್ತು. ಅದರಿಂದ ಒಂದು ಹೈಡ್ರೋಜನ್ ಆಟಮನ್ನು ರಿಮೂವ್ ಮಾಡಿದೆ, CH3CH2 ಉಳ್ಕೊಂತು. ದಟ್ CH3CH2 ಅಥವಾ ಇಟ್ ಇಸ್ ಆಲ್ಸೋ ಟೇಕನ್ ಆಸ್ C2H5 ಅಂತ ತಗೊಳ್ತೀವಿ, ನಿಮಗೆ ಗೊತ್ತಿದೆ, C2H5Br. ಆ್ಯಂಡ್ ದಿಸ್ ಈಥೈಲ್ ಬ್ರೋಮೈಡ್ ಇಟ್ ಈಸ್ ದ ಅನದರ್ ಎಕ್ಸಾಂಪಲ್ ಫಾರ್ ದ ಆಲ್ಕಲ್ ಹ್ಯಾಲೈಡ್ಗೆ ಇನ್ನೊಂದು ಎಕ್ಸಾಂಪಲ್ನ ತೊಗೊಬೋದು. ನೀವು ಅರ್ಥ ಆಗಿದೆಯಲ್ವಾ? ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ದ ಕಾಂಪೌಂಡ್ಸ್ ಇನ್ ವಿಚ್ ದ ಹ್ಯಾಲೋಜನ್ ಆಟಮ್ ವಿಚ್ ಈಸ್ ಬಾಂಡೆಡ್ ಟು ದ ಕಾರ್ಬನ್ ಆಟಮ್ ಆಫ್ ದ ಆಲ್ಕೈಲ್ ಗ್ರೂಪ್ ದೇ ಆರ್ ಕಾಲ್ಡ್ ಆಸ್ ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಹೇಳ್ತಾನೆ. ಆ್ಯಂಡ್ ಫರ್ದರ್ ದೀಸ್ ಆಲ್ಕೈಲ್ ಹ್ಯಾಲೈಡ್ ಕಾಂಪೌಂಡ್ ದೇ ಕ್ಯಾನ್ ಬಿ ಫರ್ದರ್ ಬಿ ಕ್ಲಾಸಿಫೈಡ್ ಇಂಟು, ಮತ್ತೆ ಈಗ ಆಲ್ಕೈಲ್ ಹ್ಯಾಲೈಡ್ ಅಂತ ತಗೊಂಡಾಗ ಮತ್ತೆ ಫರ್ದರು ಆ ಕಾರ್ಬನ್ ಆಟಮ್ ಇದೆಯಲ್ಲ, ದಟ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಕಾರ್ಬನ್ ಆಟಮ್ ಆರ್ ದಟ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ದ ಕಾರ್ಬನ್ ಆಟಮ್. That depends on the type of the carbon atom to which that halogen atom it is bonded here, and based on that further the alkyl halide compounds na further ನಾನು 3 ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಫರ್ದರ್ ಅದನ್ನು ಕ್ಲಾಸಿಫೈ ಮಾಡ್ಕೊಳ್ತಾ ಹೋಗ್ತೀನಿ. ವಾಟ್ ಆರ್ ದ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಆಲ್ಕೈಲ್ ಹ್ಯಾಲೈಡ್ಸ್ ಹಿಯರ್? ಸೊ ಯಾವ ಬೇಸಿಸ್ ಮೇಲೆ ಅದನ್ನು ಅಂತ ಹೇಳಿದೆ? ಟೈಪ್ಸ್ ಆಫ್ ಬೇಸ್ಡ್ ಆನ್ ದ ಟೈಪ್ ಆಫ್ ದ ಕಾರ್ಬನ್ ಆಟಮ್ ಆಫ್ ದಟ್ ಟು ವಿಚ್ ದ ಹ್ಯಾಲೋಜನ್ ಆಟಮ್ ಇಟ್ ಈಸ್ ಬಾಂಡೆಡ್. ಆ ಕಾರ್ಬನ್ ಆಟಮ್ಗೆ ಆ ಹ್ಯಾಲೋಜನ್ ಆಟಮು ಕಾರ್ಬನ್ ಆಟಮ್ಗೆ ಬಾಂಡ್ ಆಗಿದೆಯಲ್ಲ, ಆ ಕಾರ್ಬನ್ ಆಟಮು ಎಂಥ ಕಾರ್ಬನ್ ಆಟಮು, ಆ ಬೇಸಿಸ್ ಮೇಲೆ ಮತ್ತೆ ಫರ್ದರ್ ನಾನು ಆಲ್ಕೈಲ್ ಹ್ಯಾಲೈಡ್ಸ್ ಕಾಂಪೌಂಡ್ಸನ್ನು ನಾನು ಫರ್ದರ್ ಎಷ್ಟು ಟೈಪಲ್ಲಿ ಕ್ಲಾಸಿಫೈ ಮಾಡ್ತೀನಿ? 3 ಟೈಪಲ್ಲಿ ನಾನು ಅದನ್ನು ಕ್ಲಾಸಿಫೈ ಮಾಡ್ಕೊಳ್ತೀನಿ. ವಾಟ್ ಆರ್ ದ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಆಲ್ಕೈಲ್ ಹ್ಯಾಲೈಡ್ ಅಂತಂದರೆ, ದ ಫಸ್ಟ್ ಟೈಪ್ ಆಫ್ ಆಲ್ಕೈಲ್ ಹ್ಯಾಲೈಡ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಅಂತ ಹೇಳ್ತಾನೆ. ವಾಟ್ ಈಸ್ ದಟ್ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಅಂತಂದ್ರೇನು? ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ನಲ್ಲಿ ಏನಿರುತ್ತೆ ಅಲ್ಲಿ ಅಂತ ಬಂದಾಗ ಅಲ್ಲಿ ಹೇಳ್ತಾನೆ, ಅಲ್ಲಿ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಈಸ್ ಎ ಕಾಂಪೌಂಡ್ ಇನ್ ವಿಚ್ ದ ಹ್ಯಾಲೋಜನ್ ಆಟಮ್ ಇಟ್ ಈಸ್ ಬಾಂಡೆಡ್ ಟು ಎ ಪ್ರೈಮರಿ ಕಾರ್ಬನ್ ಆಟಮ್. ಯಾವುದೇ ಒಂದು ಆಲ್ಕೈಲ್ ಹ್ಯಾಲೈಡ್ನಲ್ಲಿ ಹ್ಯಾಲೋಜನ್ ಆಟಮು ಒಂದು ಪ್ರೈಮರಿ ಕಾರ್ಬನ್ ಆಟಮ್ಗೆ ಅದು ಬಾಂಡ್ ಆಗಿದ್ದರೆ, ಪ್ರೈಮರಿ ಕಾರ್ಬನ್ ಆಟಮ್ಗೆ ಬಾಂಡ್ ಆಗಿದ್ದರೆ, ಆ್ಯಂಡ್ ಇನ್ ಸಚ್ ಎ ಕಂಡೀಷನಲ್ಲಿ ಸಚ್ ಎ ಟೈಪ್ ಆಫ್ ಕಾಂಪೌಂಡ್ ಅಥವಾ ಆಲ್ಕೈಲ್ ಹ್ಯಾಲೈಡ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಎಂಥ ಕಾಂಪೌಂಡ್? ಅದು ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಕಾಂಪೌಂಡ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಲ್ಲ? ನೋಡಿ, ಒಂದು ಎಕ್ಸಾಂಪಲ್ನ ತಗೊಳ್ತೀನಿ. ಸೊ ಅಥವಾ ಸುಮ್ಮನೆ ಮತ್ತೆ ಹೇಳೋದಾದರೆ, ಹಿಯರ್ ದ ಹ್ಯಾಲೋಜನ್ ಆಟಮ್ ಇಟ್ ಈಸ್ ಬಾಂಡೆಡ್ ಟು ಎ ಪ್ರೈಮರಿ ಕಾರ್ಬನ್ ಆಟಮ್. ಪ್ರೈಮರಿನ ನಾನು 1 ಡಿಗ್ರಿ ಅಂತ ತಗೊಳ್ತೀನಿ. ನಿಮಗೆ ಫಸ್ಟ್ ಏನಲ್ಲಿ ತೋರಿಸ್ಕೊಡ್ತಾ ಇದೆ ಪ್ರೈಮರಿ ಕಾರ್ಬೋಕ್ಯಾಟೇನು, ಸೆಕೆಂಡ್ರಿ, ಟರ್ಷಿಯರಿ ಅಂತ ಹೇಳ್ತಿದ್ನಲ್ಲ, ಇಲ್ಲಿ ಪ್ರೈಮರಿ ಕಾರ್ಬನ್ ಅಂತ ತಗೊಳ್ತಾ ಇದ್ದೀನಿ. So therefore, if the halogen atom, if it is bonded to a primary carbon atom of an alkyl halide compound, and in such a condition, that is called as primary alkyl halide anta ಕರಿತೀವಿ. ಹಾಗಿದ್ರೆ what is the example of the primary alkyl halide? ಒಂದು ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಅಂತಂದರೆ ಏನು? ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ಗೆ ಒಂದು ಎಕ್ಸಾಂಪಲ್ ಅಂತ ತೊಗೊಳ್ಳೋದಾದರೆ ಯಾವುದನ್ನು ತೊಗೊಬೋದು? ನೋಡಿ, ಒಂದು ಎಕ್ಸಾಂಪಲ್ನ ತೊಗೊಳ್ತಾ ಇದ್ದೀನಿ. ಐ ವಿಲ್ ಟೇಕ್ CH3CH2Cl. This compound it is called as ethyl chloride ಅಂತ ಹೇಳ್ತಾನೆ. And this ethyl chloride compound it is an example for a primary alkyl halide ಅಂತ ಹೇಳ್ತಾನೆ. Why it is called as a primary alkyl halide compound? ಸೊ ಯಾವಾಗ ಅದನ್ನು ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಕಾಂಪೌಂಡ್ ಅಂತ ಹೇಳ್ತೀವಿ ಅಂತಂದರೆ ಇಷ್ಟ. ಇಟ್ ಇಸ್ ವೆರಿ ಸಿಂಪಲ್ ನೋಡಿ. ಸೊ ಹಿಯರ್ ದಿಸ್ ಕ್ಲೋರಿನ್ ಆಟಮ್ ಆರ್ ಹ್ಯಾಲೋಜನ್ ಆಟಮ್ ಇಟ್ ಈಸ್ ಬಾಂಡೆಡ್ ಟು ದಿಸ್ ಕಾರ್ಬನ್ ಆಟಮ್ ಅಲ್ಲ, ದಿಸ್ ಕಾರ್ಬನ್ ಆಟಮ್ ಇಟ್ ಈಸ್ ಕಾಲ್ಡ್ ಆಸ್ ಎ ಪ್ರೈಮರಿ ಕಾರ್ಬನ್ ಆಟಮ್ ಅಂತ ಹೇಳ್ತಾನೆ. ವೈ ಇಟ್ ಈಸ್ ಕಾಲ್ಡ್ ಆಸ್ ಎ ಪ್ರೈಮರಿ ಕಾರ್ಬನ್ ಆಟಮ್? ಯಾವಾಗ ಅದನ್ನು ಪ್ರೈಮರಿ ಕಾರ್ಬನ್ ಆಟಮ್ ಅಂತ ಹೇಳ್ತೀವಿ? ನೋಡಿ, ಅಬ್ಸರ್ವ್ ಮಾಡಿ. ಯಾವುದೇ ಒಂದು ಕಾಂಪೌಂಡ್ನಲ್ಲಿ ಯಾವುದೋ ಒಂದು ಸ್ಪೆಸಿಫಿಕ್ ಗ್ರೂಪು ಅಥವಾ ಫಂಕ್ಷನಲ್ ಗ್ರೂಪು ಈ ಪರ್ಟಿಕ್ಯುಲರ್ ಕಾರ್ಬನ್ ಆಟಮ್ಗೆ ಬಾಂಡ್ ಆಗಿದೆ. ಆ್ಯಂಡ್ ಫರ್ದರ್ ಇಫ್ ದಟ್ ಕಾರ್ಬನ್ ಆಟಮ್ ಇಫ್ ಇಟ್ ಈಸ್ ಬಾಂಡೆಡ್ ಟು 1 more ಕಾರ್ಬನ್ ಆಟಮ್ ಡೈರೆಕ್ಟ್ಲಿ. ಯಾವಾಗ ಪ್ರೈಮರಿ ಕಾರ್ಬನ್ ಆಟಮ್ ಅಂತ ಹೇಳ್ತೀವಿ ಅಂತಂದರೆ, ಯಾವುದೇ ಒಂದು ಕಾಂಪೌಂಡ್ನಲ್ಲಿ ಒಂದು ಫಂಕ್ಷನಲ್ ಗ್ರೂಪು ಯಾವುದೋ ಒಂದು ಸ್ಪೆಸಿಫಿಕ್ ಕಾರ್ಬನ್ ಆಟಮ್ಗೆ ಬಾಂಡ್ ಆಗಿದ್ದು, ಮತ್ತು ಫರ್ದರ್ ಆ ಕಾರ್ಬನ್ ಆಟಮು ಇಫ್ ಇಟ್ ಈಸ್ ಬಾಂಡೆಡ್ ಡೈರೆಕ್ಟ್ಲಿ ಟು 1 more ಕಾರ್ಬನ್ ಆಟಮ್. ನೋಡಿ, ಅಬ್ಸರ್ವ್ ಮಾಡಿ. ಇಲ್ಲಿ ಈ ಕಾರ್ಬನ್ ಆಟಮು ಸೆಂಟ್ರಲ್ ಕಾರ್ಬನ್ ಆಟಮು, ಸೊ ಇನ್ನೊಂದು ಕಾರ್ಬನ್ ಆಟಮು ಮಾತ್ರ ಅದು ಡೈರೆಕ್ಟಾಗಿ ಬಾಂಡ್ ಆಗಿದೆ.
ಡೈರೆಕ್ಟಾಗಿ ಬಾಂಡ್ ಆಗಿದೆ. ಆ್ಯಂಡ್ ಇನ್ ಸಚ್ ಎ ಕಂಡೀಷನಲ್ಲಿ ಈ ಕಾರ್ಬನ್ ಐಟಮನ್ನು ನಾವು ಪ್ರೈಮರಿ ಕಾರ್ಬನ್ ಐಟಮ್ ಅಂತ ಕರಿತೀವಿ. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ, ಸೊ ದ ಪ್ರೈಮರಿ ಕಾರ್ಬನ್ ಐಟಮ್ ಇಸ್ ದ ಕಾರ್ಬನ್ ಐಟಮ್ ವಿಚ್ ಕಂಟೈನ್ಸ್ 2 ಹೈಡ್ರೋಜನ್ ಐಟಮ್ಸ್ ಇಯರ್. ನೋಡಿ ಅಬ್ಸರ್ವ್ ಮಾಡಿ. ಸೊ ಹ್ಯಾಲೋಜನ್ ಐಟಮ್ ಆ ಕಾರ್ಬನ್ ಐಟಮ್ಗೆ ಬಾಂಡ್ ಆಗಿದೆಯಲ್ವಾ, ಫರ್ದರ್ ಆ ಕಾರ್ಬನ್ ಐಟಮ್ಗೆ 2 more ಹೈಡ್ರೋಜನ್ ಐಟಮ್, ಆ ಕಾರ್ಬನ್ ಐಟಮ್ಗೆ 2 ಹೈಡ್ರೋಜನ್ ಐಟಮು ಬಾಂಡ್ ಆಗಿರುತ್ತೆ. ಸೊ ದಟ್ ಕಾರ್ಬನ್ ಐಟಮ್ ಸೊ ವಿಚ್ ಈಸ್ ಬಾಂಡೆಡ್ ಟು 2 ಹೈಡ್ರೋಜನ್ ಐಟಮ್, ಅದನ್ನು ನಾನು ಪ್ರೈಮರಿ ಕಾರ್ಬನ್ ಐಟಮ್ ಅಂತ ಹೇಳ್ತೀವಿ. ಲೈಕ್ ದಟ್. Therefore, so whenever the halogen atom, if it is bonded to a primary carbon atom in the alkyl halide, ಸೊ ಅವಾಗ ನಾವು ಅದನ್ನು ಪ್ರೈಮರಿ ಆಲ್ಕಲ್ ಹ್ಯಾಲೈಡ್ ಅಂತ ಕರಿತೀವಿ. ಆ್ಯಂಡ್ ದಟ್ ಈಸ್ ಒನ್ ಟೈಪ್ ಆಫ್ ಆಲ್ಕಲ್ ಹ್ಯಾಲೈಡ್, ಇಟ್ ಈಸ್ ಕಾಲ್ಡ್ ಎಸ್ ಅ ಪ್ರೈಮರಿ ಆಲ್ಕಲ್ ಹ್ಯಾಲೈಡ್ ಅಂತ ಹೇಳ್ತಾನೆ. ಆ್ಯಂಡ್ ಸಿಮಿಲರ್ಲಿ ದ ಸೆಕೆಂಡ್ ಟೈಪ್ ಆಫ್ ಆಲ್ಕಲ್ ಹ್ಯಾಲೈಡ್ ಕಾಂಪೌಂಡ್ ಅಂತ ತಗೊಂಡ್ರೆ, ದ ಸೆಕೆಂಡ್ ಟೈಪ್ ಆಫ್ ಆಲ್ಕಲ್ ಹ್ಯಾಲೈಡ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಸೆಕೆಂಡರಿ ಆಲ್ಕಲ್ ಹ್ಯಾಲೈಡ್ ಅಂತ ಕರಿತೀವಿ. So similarly, after the primary alkyl halide compound, and if I move to the another type of alkyl halide compound, and it is called as secondary alkyl halide compound ಅಂತ ಹೇಳ್ತಾನೆ. ಸೊ ಹಾಗಿದ್ರೆ ಯಾವಾಗ ಅದನ್ನು ಸೆಕೆಂಡ್ರಿ ಆಲ್ಕಲ್ ಹ್ಯಾಲೈಡ್ ಅಂತ ಕರಿತೀವಿ? when it is called as a secondary alkyl halide. ಈಗ ನೀವೇ ಆನ್ಸರ್ ಮಾಡ್ಬೋದು ಅದಕ್ಕೆ. ಪ್ರೈಮರಿ ಆಲ್ಕಲ್ ಹ್ಯಾಲೈಡ್ ಅಂತಂದರೆ ದ ಆಲ್ಕಲ್ ಹ್ಯಾಲೈಡ್ ಕಾಂಪೌಂಡ್ ಇನ್ ವಿಚ್ ಹ್ಯಾಲೋಜನ್ ಐಟಮ್ ಬಾಂಡೆಡ್ ಟು ದ ಪ್ರೈಮರಿ ಕಾರ್ಬನ್ ಐಟಮ್, ಇಟ್ ಈಸ್ ಕಾಲ್ಡ್ as a ಪ್ರೈಮರಿ ಆಲ್ಕಲ್ ಹ್ಯಾಲೈಡ್. ಹಾಗಿದ್ರೆ ಸೆಕೆಂಡ್ರಿ ಆಲ್ಕಲ್ ಹ್ಯಾಲೈಡ್ ಅಂತಂದ್ರೇನು? Now, very easily you can able to say, or you can give the definition that here the halogen atom it is bonded to a secondary carbon atom. ಯಾವುದೇ ಆಲ್ಕಲ್ ಹ್ಯಾಲೈಡ್ ಕಾಂಪೌಂಡ್ನಲ್ಲಿ ಇಫ್ ದ ಹ್ಯಾಲೋಜನ್ ಐಟಮ್ ಇಫ್ ಇಟ್ ಈಸ್ ಬಾಂಡೆಡ್ ಟು ಸೆಕೆಂಡ್ರಿ ಕಾರ್ಬನ್ ಐಟಮ್ಗೆ ಬಾಂಡ್ ಆಗಿದ್ರೆ ಆ ಕೇಸ್ನಲ್ಲಿ ಅದನ್ನು ನಾವು ಎಂಥ ಆಲ್ಕಲ್ ಹ್ಯಾಲೈಡ್ ಅಂತ ಕರಿತೀವಿ? ಸೆಕೆಂಡರಿ ಆಲ್ಕಲ್ ಹ್ಯಾಲೈಡ್ ಅಂತ ಕರಿತೀವಿ. ಸೊ ಹಾಗಿದ್ರೆ ಆ ಸೆಕೆಂಡ್ರಿ ಆಲ್ಕಲ್ ಹ್ಯಾಲೈಡ್ ಅಂತಂದರೆ ಏನು? ಎಕ್ಸಾಂಪಲ್ ಅಂತ ತೊಗೊಂಡ್ರೆ ಸೆಕೆಂಡ್ರಿ ಆಲ್ಕಲ್ ಹ್ಯಾಲೈಡ್ಗೆ ಒಂದು ಎಕ್ಸಾಂಪಲು ಏನು ತೊಗೊಬೋದು? ಸೆಕೆಂಡ್ರಿ ಕಾರ್ಬನ್ ಐಟಮ್ ಅಂತಂದರೆ ಏನು ಅದನ್ನು ನೋಡಿ ಒಂದು ಸಿಂಪಲ್ ಎಕ್ಸಾಂಪಲ್ನ ತೋರಿಸ್ತೀನಿ ನೋಡಿ. ಆ್ಯಂಡ್ ನೋಡಿ, ದಿಸ್ ಈಸ್ ದ ಕಾಂಪೌಂಡ್. ನೋಡಿ ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಒಂದು CH3 ಇದೆ, ಆಯಿತಾ. ಈಗ ಸೆಂಟಲ್ಲಿ ಇನ್ನೊಂದು ಕಾರ್ಬನ್ ಐಟಮ್ ಬಂತು. ಸೊ ಸಿ ಪಕ್ಕ ಒಂದು H ಇದೆ, ಆ್ಯಂಡ್ ಇದ್ರ ಪಕ್ಕ ಇನ್ನೊಂದು CH3 ತೊಗೊಂಡಿದ್ದೀನಿ. ಆ್ಯಂಡ್ ನಾವು ದ ಸೆಂಟ್ರಲ್ ಕಾರ್ಬನ್ ಐಟಮ್ ಇದೆಯಲ್ವಾ, ಆ ಸೆಂಟ್ರಲ್ ಕಾರ್ಬನ್ ಐಟಮ್ಗೆ ಹಿಯರ್ ಐ ವಿಲ್ ಟೇಕ್ ಒಂದು ಹ್ಯಾಲೋಜನ್ ಐಟಮನ್ನು ತೊಗೊಳ್ತಾ ಇದ್ದೀನಿ. ಹಿಯರ್ ದ ಹ್ಯಾಲೋಜನ್ ಐಟಮ್ ವಿಚ್ ಈಸ್ ಬಾಂಡೆಡ್ ಟು ದಿಸ್ ಕಾರ್ಬನ್ ಐಟಮ್. ಆ್ಯಂಡ್ ಈ ಕಾರ್ಬನ್ ಐಟಮ್ ಇದೆಯಲ್ಲ, ಈ ಕಾರ್ಬನ್ ಐಟಮನ್ನು ನಾವಿಲ್ಲಿ ಸೆಕೆಂಡರಿ ಕಾರ್ಬನ್ ಐಟಮ್ ಅಂತ ಕರಿತೀನಿ. ದಿಸ್ ಕಾರ್ಬನ್ ಐಟಮ್ ಯೂಶಲಿ ಇಟ್ ಈಸ್ ಕಾಲ್ಡ್ ಆಸ್ ಸೆಕೆಂಡರಿ ಕಾರ್ಬನ್ ಐಟಮ್. ಸೆಕೆಂಡರಿ ಕಾರ್ಬನ್ ಐಟಮ್ ಅಂತಂದ್ರೆ ಏನು ನೋಡಿ, ಅಬ್ಸರ್ವ್ ಮಾಡಿ. ಪ್ರೈಮರಿ ಕಾರ್ಬನ್ ಐಟಮ್ ಅಂತಂದರೆ ದ ಕಾರ್ಬನ್ ಐಟಮ್ ವಿಚ್ ಇಸ್ ಬಾಂಡೆಡ್ ಟು ಒನ್ ಮೋರ್ ಕಾರ್ಬನ್ ಐಟಮ್ ಡೈರೆಕ್ಟ್ಲಿ, ಆರ್ ಒನ್ ಮೋರ್ ಬಾಂಡೆಡ್ ಟು ಒನ್ ಮೋರ್ ಕಾರ್ಬನ್ ಐಟಮ್, ಇಟ್ ಈಸ್ ಕಾಲ್ಡ್ ಆಸ್ ಪ್ರೈಮರಿ ಕಾರ್ಬನ್ ಐಟಮ್ ಅಂತ ಹೇಳಿದೆ. ಬೇರೆ ಸೆಕೆಂಡರಿ ಕಾರ್ಬನ್ ಐಟಮ್ ಅಂತಂದರೆ ನೋಡಿ, ಅಬ್ಸರ್ವ್ ಮಾಡಿ. ಹಿಯರ್ ದಿಸ್ ಕಾರ್ಬನ್ ಐಟಮ್ ಇಟ್ ಈಸ್ ಕಾಲ್ಡ್ ಆಸ್ ಸೆಕೆಂಡರಿ ಕಾರ್ಬನ್ ಐಟಮ್, ಆ್ಯಂಡ್ ಫರ್ದರ್ ದಿಸ್ ಕಾರ್ಬನ್ ಐಟಮ್ ಇಟ್ ಈಸ್ ಬಾಂಡೆಡ್ ಟು 2 ಕಾರ್ಬನ್ ಐಟಮ್ಸ್, bonded to 2 more carbon atoms directly, and in such a condition ಅಲ್ಲಿ this carbon atom it is called as a secondary carbon atom ಅಂತ ಹೇಳ್ತೀವಿ. Or in other way I can also give the definition for the secondary carbon atom as like this. ಹೆಂಗೆ ಅಂತಂದರೆ, so the secondary carbon atom is the carbon atom which contains only one hydrogen atom, or which is bonded to only one hydrogen atom. ಸೊ ಯಾವುದೋ ಒಂದು ಫಂಕ್ಷನಲ್ ಗ್ರೂಪು ಅಥವಾ ಯಾವುದೋ ಒಂದು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪು ಒಂದು ಕಾರ್ಬನ್ ಐಟಮ್ಗೆ ಬಾಂಡ್ ಆಗಿದ್ದು, ಆ ಕಾರ್ಬನ್ ಐಟಮು ಬರೀ ಕೇವಲ ಒಂದೇ ಒಂದು ಹೈಡ್ರೋಜನ್ ಐಟಮ್ಗೆ ಬಾಂಡ್ ಆಗಿದ್ದರೆ, ಆ್ಯಂಡ್ ಆ ಕೇಸ್ನಲ್ಲಿ ನಾವು ಅದನ್ನು ಎಂಥ ಕಾರ್ಬನ್ ಐಟಮ್ ಅಂತ ಕರಿತೀವಿ? ಸೆಕೆಂಡರಿ ಕಾರ್ಬನ್ ಐಟಮ್ ಅಂತ ಹೇಳ್ತೀವಿ. ಆರ್ ಇನ್ ಅದರ್ ವೇಸ್, ಸೊ ಕಾರ್ಬನ್ ಐಟಮ್ ಬಾಂಡೆಡ್ ಟು 2 ಕಾರ್ಬನ್ ಐಟಮ್ಸ್ ಡೈರೆಕ್ಟ್ಲಿ, ಆ್ಯಂಡ್ ಇನ್ ಸಚ್ ಎ ಕಂಡೀಷನ್ ಇಟ್ ಈಸ್ ಕಾಲ್ಡ್ ಎಸ್ ಎ ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡ್ ಕಾಂಪೌಂಡ್ ಅಂತ ಕರಿತೀವಿ, ಅಥವಾ ಸೆಕೆಂಡರಿ ಕಾರ್ಬನ್ ಐಟಮ್ ಅಂತ ಹೇಳ್ತೀವಿ ಆ ಕಾರ್ಬನ್ ಐಟಮನ್ನು. ಆ್ಯಂಡ್ ಹಿಯರ್ ದ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಎಸ್ ಎ ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡ್ ಕಾಂಪೌಂಡ್. ಅರ್ಥ ಆಗಿದೆಯಲ್ಲ? ಆ್ಯಂಡ್ ದ ಎಕ್ಸಾಂಪಲ್ ನೇಮ್ ಆಫ್ ದ ಕಾಂಪೌಂಡ್ ಇಲ್ಲಿ ಏನು ತೊಗೊಂಡಿದ್ದೀನಿ, ಆ್ಯಂಡ್ ದಿಸ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಐಸೋಪ್ರೋಪೈಲ್ ಬ್ರೋಮೈಡ್ ಅಂತ ಹೇಳ್ತೀವಿ. ನಿಮಗೆ ಗೊತ್ತಿದೆ, ಸೊ ನಾನು ಫಸ್ಟ್ ಇಯರ್ನಲ್ಲೇ ಹೇಳ್ಕೊಟ್ಟಿದ್ದೀನಿ ಐಸೋಪ್ರೋಪೈಲ್. ಈ ಗ್ರೂಪನ್ನು ನಾನು ಐಸೋಪ್ರೋಪೈಲ್ ಗ್ರೂಪ್ ಅಂತ ಕರಿತೀವಿ. ದಿಸ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಐಸೋಪ್ರೋಪೈಲ್ ಬ್ರೋಮೈಡ್. isopropyl bromide, and that is all about the second type of the alkyl halide ಅಂತ ಹೇಳ್ತಾನೆ. that depends on the type of the carbon atom to which the halogen atom it is bonded. ಅರ್ಥ ಆಗಿದೆಯಲ್ಲಪ್ಪ? ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಫರ್ದರ್ ಈ ಆಲ್ಕೈಲ್ ಹ್ಯಾಲೈಡ್ ಕಾಂಪೌಂಡ್ಸನ್ನು ಫರ್ದರ್ ಮತ್ತೆ ಇನ್ನೊಂದು ರೀತಿ ನಾವು ಅದನ್ನು ಕ್ಲಾಸಿಫೈ ಮಾಡ್ಕೊಳ್ತೀನಿ, ಅಥವಾ ಲಾಸ್ಟ್ ಟೈಪ್ ಅಂತ ಹೇಳ್ತಾನೆ. ದ ಲಾಸ್ಟ್ ಟೈಪ್ ಆಫ್ ಆಲ್ಕೈಲ್ ಹ್ಯಾಲೈಡ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಟರ್ಷಿಯರಿ ಆಲ್ಕೈಲ್ ಹ್ಯಾಲೈಡ್ ಕಾಂಪೌಂಡ್ ಅಂತ ಹೇಳ್ತಾನೆ.
ಲಾಸ್ಟ್ ಟೈಪ್ ಇಟ್ ಈಸ್ ಕಾಲ್ಡ್ ಆಸ್ ಟರ್ಷಿಯರಿ ಆಲ್ಕೈಲ್ ಹ್ಯಾಲೈಡ್. ಹಾಗಂದ್ರೆ ಏನು ಟರ್ಷಿಯರಿ ಆಲ್ಕೈಲ್ ಹ್ಯಾಲೈಡ್ ಅಂತಂದ್ರೆ ಏನು? ಇವಾಗ ನೀವು ಡೈರೆಕ್ಟಾಗಿ ಹೇಳ್ತೀರಿ, ಈಗ ಹಿಯರ್ ದ ಹ್ಯಾಲೋಜನ್ ಆಟಮ್ ಇಟ್ ವಿಲ್ ಬಿ ಬಾಂಡೆಡ್ ಟು ಎ ಟರ್ಷಿಯರಿ ಕಾರ್ಬನ್ ಆಟಮ್. ಇಟ್ ಈಸ್ ಬಾಂಡೆಡ್ ಟು ಎ ಟರ್ಷಿಯರಿ ಕಾರ್ಬನ್ ಆಟಮ್. ಅರ್ಥ ಆಗುತ್ತಲ್ವಾ? ಒಂದು ಟರ್ಷಿಯರಿ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಆಟಮ್ ಬಾಂಡ್ ಆಗಿದ್ದರೆ ಆ್ಯಂಡ್ ಎಲ್ಲಿ ಆಲ್ಕೈಲ್ ಹ್ಯಾಲೈಡ್ನಲ್ಲಿ, ಆ ಕೇಸ್ನಲ್ಲಿ ದಟ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಏನಂತ ಕರಿತೀವಿ? ಟರ್ಷಿಯರಿ ಆಲ್ಕೈಲ್ ಹ್ಯಾಲೈಡ್ ಅಂತ ಹೇಳ್ತೀವಿ. ಹಾಗಿದ್ರೆ ಟರ್ಷಿಯರಿ ಆಲ್ಕೈಲ್ ಹ್ಯಾಲೈಡ್ಗೆ ಒಂದು ಎಕ್ಸಾಂಪಲ್ ತೊಗೊಂಡು ಅಲ್ಲಿ ಟರ್ಷಿಯರಿ ಕಾರ್ಬನ್ ಆಟಮ್ ಅಂತಂದರೆ ಏನು ಅಂತ ನೋಡೋದಾದರೆ ನೋಡಿ, ಇದನ್ನು ಒಂದು ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ. CH3 ಸೆಂಟಲ್ಲಿ ಇನ್ನೊಂದು ಸಿನ ಬರ್ಕೊಂಡೆ ಆ್ಯಂಡ್ ಪಕ್ಕ ಇಲ್ಲೊಂದು CH3 ಬರ್ಕೊಂಡೆ. ಮತ್ತು ಅಗೇನ್ ದಿಸ್ ಕಾರ್ಬನ್ ಆಟಮ್, ಸೊ ಅಬೌವ್ ದಟ್ ಕಾರ್ಬನ್ ಆಟಮ್ ಮತ್ತೆ ಇನ್ನೊಂದು ಗ್ರೂಪ್ ಇದೆ, CH3 ಗ್ರೂಪ್ ಇದೆ. ನಾವು ಡೌನ್ ಟು ದಟ್ ಕಾರ್ಬನ್ ಆಟಮ್ ಇವಾಗ ನಾನು ಇನ್ನೊಂದು ಹ್ಯಾಲೋಜನ್ ಆಟಮನ್ನು ತಗೊಳ್ತಾ ಇದ್ದೀನಿ. ಐ ವಿಲ್ ಟೇಕ್ ಐಡಿನ್. ನೋಡಿ, ಅಬ್ಸರ್ವ್ ಮಾಡಿ, ದಿಸ್ ಕಾಂಪೌಂಡ್ ಇಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ದ ಟರ್ಷಿಯರಿ ಆಲ್ಕೈಲ್ ಹ್ಯಾಲೈಡ್ ಕಾಂಪೌಂಡ್. ಯಾಕೆ ಇದನ್ನು ಟರ್ಷಿಯರಿ ಆಲ್ಕೈಲ್ ಹ್ಯಾಲೈಡ್ ಅಂತ ಕರಿತೀವಿ ಅಂತಂದರೆ, ಹಿಯರ್ ದ ಹ್ಯಾಲೋಜನ್ ಆಟಮ್ ಇದೆಯಲ್ಲ, ಈ ಹ್ಯಾಲೋಜನ್ ಆಟಮು ಈ ಕಾರ್ಬನ್ ಆಟಮ್ಗೆ ಬಾಂಡ್ ಆಗಿದೆ. ಆ್ಯಂಡ್ ಈ ಕಾರ್ಬನ್ ಆಟಮ್ ಏನಿದೆ ಇಲ್ಲಿ, ಆ್ಯಂಡ್ ದಿಸ್ ಕಾರ್ಬನ್ ಆಟಮ್ ಜನರಲಿ ಇಟ್ ಈಸ್ ಕಾಲ್ಡ್ ಆಸ್ ಎ ಟರ್ಷಿಯರಿ ಕಾರ್ಬನ್ ಆಟಮ್. ಏನಂತ ಕರಿತೀವಿ ಅದನ್ನು? ಟರ್ಷಿಯರಿ ಕಾರ್ಬನ್ ಆಟಮ್ ಅಂತ ಕರಿತೀವಿ. ಹಾಗಂದ್ರೆ ಏನು ಟರ್ಷಿಯರಿ ಕಾರ್ಬನ್ ಆಟಮ್ ಅಂತಂದ್ರೇನು? ಯಾವಾಗ ಅದನ್ನು ಟರ್ಷಿಯರಿ ಕಾರ್ಬನ್ ಆಟಮ್ ಅಂತ ಹೇಳ್ತೀವಿ? ನೋಡಿ, ಪ್ರೈಮರಿ ಅಂದರೆ ಕಾರ್ಬನ್ ಆಟಮ್ ಬಾಂಡೆಡ್ ಟು ಒನ್ ಮೋರ್ ಕಾರ್ಬನ್ ಆಟಮ್. ಸೆಕೆಂಡರಿ ಕಾರ್ಬನ್ ಆಟಮ್, ದ ಕಾರ್ಬನ್ ಆಟಮ್ ಬಾಂಡೆಡ್ ಟು ಟೂ ಮೋರ್ ಕಾರ್ಬನ್ ಆಟಮ್ಸ್. ಟರ್ಷಿಯರಿ ಗೊತ್ತಾಗ್ತದೆ ನಿಮಗೆ ಇವಾಗ ಕ್ಲಿಯರಾಗಿ, ಯು ಕ್ಯಾನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್. ಸೊ ಹಿಯರ್ ದಿಸ್ ಕಾರ್ಬನ್ ಆಟಮ್ ಇಟ್ ಈಸ್ ಬಾಂಡೆಡ್ ಟು ಒನ್ ಕಾರ್ಬನ್ ಆಟಮ್, ಟೂ ಕಾರ್ಬನ್ ಆಟಮ್ ಆ್ಯಂಡ್ ತ್ರೀ ಕಾರ್ಬನ್ ಆಟಮ್. So totally, so that a carbon atom which is bonded to three more carbon atoms directly are covalently bonded, and such a case nalli that carbon atom it is called as a tertiary carbon atom anta heltevi, and the tertiary carbon atom ge halogen atom bond agide, therefore it is called as a tertiary alkyl halide compound anta karitevi. Or in other words ಅಲ್ಲಿ ನಾವು ಟರ್ಷಿಯರಿ ಕಾರ್ಬನ್ ಆಟಮ್ ಅಂತಂದರೆ ದ ಟರ್ಷಿಯರಿ ಕಾರ್ಬನ್ ಆಟಮ್ ಈಸ್ ದ ಕಾರ್ಬನ್ ಆಟಮ್ ವಿಚ್ ಕಂಟೈನ್ಸ್ ನೋ ಹೈಡ್ರೋಜನ್ ಆಟಮ್ಸ್ ಹಿಯರ್. ನೋಡಿ, ಅಬ್ಸರ್ವ್ ಮಾಡಿ, ಎಲ್ಲಿ ನಾನು ಟರ್ಷಿಯರಿ ಕಾರ್ಬನ್ ಆಟಮ್ ಅಂತ ತೊಗೊಂಡಿದ್ದೀನಿ, ದ ಟರ್ಷಿಯರಿ ಕಾರ್ಬನ್ ಆಟಮ್ಗೆ ಬೇರೆ ಯಾವುದೇ ಒಂದು ಹೈಡ್ರೋಜನ್ ಆಟಮ್ ಅಥವಾ ಒಂದು ಹೈಡ್ರೋಜನ್ ಆಟಮ್ ಕೂಡ ಅದಕ್ಕೆ ಬಾಂಡ್ ಆಗಿಲ್ಲ. ಆ ಕೇಸ್ನಲ್ಲಿ ದಟ್ ಕಾರ್ಬನ್ ಆಟಮ್ ಇಟ್ ಈಸ್ ಕಾಲ್ಡ್ ಆಸ್ ಎ ಟರ್ಷಿಯರಿ ಕಾರ್ಬನ್ ಆಟಮ್ ಅಂತ ಹೇಳ್ತೀವಿ. ಅಂಥ ಒಂದು ಟರ್ಷಿಯರಿ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಆಟಮ್ ಬಾಂಡ್ ಆಗಿದ್ದರೆ ಆ ಕೇಸ್ನಲ್ಲಿ ದಟ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಎ ಟರ್ಷಿಯರಿ ಆಲ್ಕೈಲ್ ಹ್ಯಾಲೈಡ್ ಅಂತ ಕರಿತೀವಿ. ನಿಮ್ಗೆ ಅರ್ಥ ಆಗಿದೆಯಲ್ವಾ? ದೇರ್ಫೋರ್ ಒನ್ ಟೈಪ್ ಆಫ್ ಕಾಂಪೌಂಡ್ ಅಥವಾ ಮೊನೊಹ್ಯಾಲೋ ಆಲ್ಕೇನ್ ಕಾಂಪೌಂಡ್ ದಟ್ ಡಿಪೆಂಡ್ಸ್ ಆನ್ ದಟ್ ಕಾಂಪೌಂಡ್ಸ್ ಕಂಟೈನಿಂಗ್ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಹ್ಯಾಲೋಜನ್ ಬಾಂಡ್ ಅಂತ ತಗೊಂಡ್ರೆ ದ ಫಸ್ಟ್ ಒನ್ ಇಟ್ ಈಸ್ ಕಾಲ್ಡ್ ಆಸ್ ಆಲ್ಕೈಲ್ ಹ್ಯಾಲೈಡ್. And further, these alkyl halide compound they can be further be classified into primary alkyl halide, secondary alkyl halide and tertiary alkyl halide. ಪ್ರೈಮರಿ ಅಂದ್ರೇನು, ಸೆಕೆಂಡ್ರಿ ಆ್ಯಂಡ್ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ ಅಂತಂದರೆ ಏನು ಅಂತ ನಿಮಗೆ ಕ್ಲಿಯರಾಗಿ ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಕೊಟ್ಟಿದ್ದೀನಿ. ಮುಂದೆ ಹೋಗೋಣ. ಆ್ಯಂಡ್ ದಟ್ಸ್ ಆಲ್ ಅಬೌಟ್ ದ ಫಸ್ಟ್ ಟೈಪ್ ಆಫ್ ಆಲ್ಕೈಲ್ ಮೊನೊಹ್ಯಾಲೋ ಆಲ್ಕಿನ್ ಕಾಂಪೌಂಡ್ಸ್, ದಟ್ ಕಾಂಪೌಂಡ್ಸ್ ಕಂಟೈನಿಂಗ್ sp3 hybridized CX bond. And similarly, if I move to the another type of the monohalo alkene compounds containing sp3 hybridized CX bond ಅಂತ ತಗೊಂಡ್ರೆ ಇನ್ನೂ ಎರಡು ಥರ ಬರುತ್ತೆ. ಅದರಲ್ಲಿ ದ ಸೆಕೆಂಡ್ ಒನ್ ಅಂತ ತಗೊಂಡ್ರೆ ದ ಸೆಕೆಂಡ್ ಒನ್ ಇಟ್ ಈಸ್ ಕಾಲ್ಡ್ ಆಸ್ ಅಲೈಲ್ ಹ್ಯಾಲೈಡ್ಸ್. ಏನಂತ ಕರಿತೀವಿ? ಅಲೈಲ್ ಹ್ಯಾಲೈಡ್ಸ್. ಈಗ ಅಲೈಲ್ ಹ್ಯಾಲೈಡ್ಸ್ ಅಂತಂದರೆ ಏನು ಅಂತಂದರೆ ಎಷ್ಟೇ ಒಂದು ಸಿಂಪಲ್ ಎಕ್ಸಾಂಪಲ್, ಒಂದು ಸಿಂಪಲ್ ಸ್ಟೇಟ್ಮೆಂಟನ್ನು ಕೊಡುತ್ತೆ ನೋಡಿ. ಅಲೈಲ್ ಹ್ಯಾಲೈಡ್ಸ್ ಅಂತಂದರೆ ಹಿಯರ್ ದ ಹ್ಯಾಲೋಜನ್ ಆಟಮ್ ವಿಚ್ ಈಸ್ ಬಾಂಡೆಡ್ ಟು ಎನ್ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ ನೆಕ್ಸ್ಟ್ ಟು ಎ ಕಾರ್ಬನ್ ಡಬಲ್ ಬಾಂಡ್. ಏನು ಅಂತ ಹೇಳ್ತೀನಿ ನಿಮಗೆ. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳಿದ್ರೆ, ಇನ್ನೊಂದು ಸಿಂಪಲ್ ಸ್ಟೇಟ್ಮೆಂಟನ್ನು ಕೊಡೋದಾದರೆ ದ ಹ್ಯಾಲೋಜನ್ ಆಟಮ್ ವಿಚ್ ಈಸ್ ಬಾಂಡೆಡ್ ಟು ಎನ್ ಅಲೈಲಿಕ್ ಕಾರ್ಬನ್ ಆಟಮ್. ಒಂದು ಅಲೈಲಿಕ್ ಕಾರ್ಬನ್ ಆಟಮ್ಗೆ ಅಥವಾ ಒಂದು ಅಲೈಲ್ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಆಟಮ್ ಬಾಂಡ್ ಆಗಿದ್ದರೆ ಆ್ಯಂಡ್ ಇನ್ ಸಚ್ ಎ ಕಂಡೀಷನಲ್ಲಿ ದಟ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಅಲೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಸೊ ಹಿಯರ್ ಇನ್ ದಿಸ್ ಕಾಂಪೌಂಡ್ ಆಲ್ಸೋ ಆ ಹ್ಯಾಲೋಜನ್ ಆಟಮು ಏನು ಕಾರ್ಬನ್ ಆಟಮ್ಗೆ ಬಾಂಡ್ ಆಗಿರುತ್ತೆ, ದಟ್ ಕಾರ್ಬನ್ ಆಟಮು sp3 ಹೈಬ್ರಿಡೈಸೇಷನ್ ಆಗಿರುತ್ತೆ. ಬಟ್ ಆ ಕಾರ್ಬನ್ ಆಟಮ್ ಏನು sp3 ಹೈಬ್ರಿಡೈಸೇಷನ್ ಆಗಿದೆ ಕಾರ್ಬನ್ ಆಟಮು, ಆ ಕಾರ್ಬನ್ ಆಟಮ್ಗೆ ಪಕ್ಕದಲ್ಲಿ ಇನ್ನೊಂದು ಕಾರ್ಬನ್ ಡಬಲ್ ಬಾಂಡ್ ಬರುತ್ತೆ. ದಟ್ ಈಸ್ ನೆಕ್ಸ್ಟ್ ಟು ಎ ಕಾರ್ಬನ್ ಡಬಲ್ ಬಾಂಡ್ ಅಂತ ಅಲ್ಲಿ ಮೀನಿಂಗ್ ಅದು. ಹಾಗಿದ್ರೆ ಒಂದು ಎಕ್ಸಾಂಪಲ್ನ ತಗೊಳ್ತೀನಿ ನೋಡಿ. ಸೊ ಎಕ್ಸಾಂಪಲ್ನ ನಾನು ಬರ್ಕೊಳ್ಳೋದಾದರೆ ನೋಡಿ, ಒಂದು ಎಕ್ಸಾಂಪಲ್ಲು ನೋಡಿ ಹಿಂಗೆ ತೊಗೊಳ್ತಾ ಇದ್ದೀನಿ. ಸೊ ಈ ಕಡೆಯಿಂದ ತಗೊಳ್ತೀನಿ ನೋಡಿ. ಇಲ್ಲೊಂದು ಎಕ್ಸಾಂಪಲ್ಲು ಬ್ರೋಮಿನ್ ಆಟಮ್ ಇದೆ ಅಂತ ಅಂದ್ಕೊಳ್ಳಿ. ಈ ಬ್ರೋಮಿನ್ ಆಟಮು ಬಾಂಡ್ ಆಗ್ತಾಯಿದೆ
ಈ ಕಾರ್ಬನ್ ಐಟಮ್ಗೆ. ಹಿಯರ್ ದ ಹ್ಯಾಲೋಜನ್ ಐಟಮ್ ವಿಚ್ ಈಸ್ ಬಾಂಡೆಡ್ ಟು ದಿಸ್ ಕಾರ್ಬನ್ ಐಟಮ್. ಅರ್ಥ ಆಗ್ತಿದೆಯಲ್ವಾ? ಅಥವಾ ನೋಡಿ, ಈ ಕಾರ್ಬನ್ ಐಟಮ್ಗೆ ಬಾಂಡ್ ಆಗಿದೆ. ಸೊ ಅಗೇನ್ ದಿಸ್ ಕಾರ್ಬನ್ ಐಟಮ್ ವಿಚ್ ಈಸ್ ಬಾಂಡೆಡ್ ಟು 2 ಹೈಡ್ರೋಜನ್ ಐಟಮ್, ಆ್ಯಂಡ್ ನಾವು ದಿಸ್ ಕಾರ್ಬನ್ ಐಟಮ್ which is bonded to a CH group, and further this CH group which is bonded to a CH2 group. ನೋಡಿ, ಅಬ್ಸರ್ವ್ ಮಾಡಿ. ಹಿಯರ್ ದ ಹ್ಯಾಲೋಜನ್ ಐಟಮ್ ಇದೆ. ಅಲೈಲ್ ಹ್ಯಾಲೈಡ್ ಅಂತಂದರೆ ಏನು ಅಂತಂದರೆ ದ ಹ್ಯಾಲೋಜನ್ ವಿಚ್ ಈಸ್ ಬಾಂಡೆಡ್, ಹ್ಯಾಲೋಜನ್ ಐಟಮ್ ಬಾಂಡೆಡ್ ಟು ದಿಸ್ ಕಾರ್ಬನ್ ಐಟಮ್. ಈ ಕಾರ್ಬನ್ ಐಟಮನ್ನು ಡೈರೆಕ್ಟಾಗಿ ಸ್ಟ್ರೈಟಾಗಿ ಹೇಳೋದಾದರೆ ದಿಸ್ ಕಾರ್ಬನ್ ಐಟಮ್ ಇಟ್ ಈಸ್ ಜನರಲಿ ಇಟ್ ಈಸ್ ಕಾಲ್ಡ್ ಆಸ್ ಅಲೈಲಿಕ್ ಕಾರ್ಬನ್ ಐಟಮ್ ಅಂತ ಹೇಳ್ತಾನೆ. ಅಲೈಲಿಕ್ ಕಾರ್ಬನ್ ಐಟಮ್ ಅಂತ ಹೇಳ್ತೀವಿ. ಸೊ ವೈ ಇಟ್ ಈಸ್ ಕಾಲ್ಡ್ ಆಸ್ ಅಲೈಲಿಕ್ ಕಾರ್ಬನ್ ಐಟಮ್ ಅಂತಂದರೆ ಆಮೇಲೆ ಹೇಳ್ತೀನಿ ನಿಮಗೆ. ಸೊ ಇಯರ್ ಇಟ್ ಈಸ್ ಕಾಲ್ಡ್ ಆಸ್ ಅಲೈಲಿಕ್ ಕಾರ್ಬನ್ ಐಟಮ್, ಆ್ಯಂಡ್ ದಿಸ್ ಕಾರ್ಬನ್ ಐಟಮ್ ಆ್ಯಂಡ್ ಅಂಡರ್ಗೋ sp3 ಹೈಬ್ರಿಡೈಸೇಷನ್ ಆಗಿರುತ್ತೆ. ಗೊತ್ತಾಗುತ್ತೆ ನಿಮಗೆ, sp3 ಹೈಬ್ರಿಡೈಸೇಷನ್ ಆಗಿದೆ ಇದು. ಆ್ಯಂಡ್ ದ ಹ್ಯಾಲೋಜನ್ ಐಟಮ್ ವಿಚ್ ಈಸ್ ಬಾಂಡೆಡ್ ಟು ದಿಸ್ ಕಾರ್ಬನ್ ಐಟಮ್ ಆರ್ sp3 hybridized carbon atom next to a carbon-carbon double bond. In turn, this carbon atom which is bonded to a carbon-carbon double bond like this. ಅರ್ಥ ಆಗ್ತಿದೆಯಲ್ವಾ? ಆ್ಯಂಡ್ ದೇರ್ಫೋರ್ ಸಚ್ ಅ ಟೈಪ್ ಆಫ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಅಲೈಲ್ ಹ್ಯಾಲೈಡ್ಸ್ ಅಂತ ಹೇಳ್ತೀವಿ. ಅಲೈಲ್ ಹ್ಯಾಲೈಡ್ಸ್ ಅಂತಂದರೆ, ಸೊ ಈ ಹೆಸರು ತೊಗೊಂಡಿದ್ದೀನಿ, ಒಂದು ಕಾಂಪೌಂಡ್ ತೊಗೊಂಡಿದ್ದೀನಲ್ವಾ, ಈ ಕಾಂಪೌಂಡನ್ನು ನಾವು ಹೆಸರು ಕೊಡೋದಾದರೆ ದಿಸ್ ಕಾಂಪೌಂಡ್, ದ ನೇಮ್ ಆಫ್ ದ ಕಾಂಪೌಂಡ್ ವಿಚ್ ಈಸ್ ಇಟ್ ಸೆಲ್ಫ್ ಇಟ್ ಈಸ್ ಕಾಲ್ಡ್ ಆಸ್ ಅಲೈಲ್ ಬ್ರೋಮೈಡ್ ಅಂತ ಹೇಳ್ತೀವಿ. ಈ ಕಾಂಪೌಂಡ್ ಏನಂತ ಕರಿತೀವಿ? ಅಲೈಲ್ ಬ್ರೋಮೈಡ್ ಅಂತ ಹೇಳ್ತೀವಿ. ವೈ ಇಟ್ ಈಸ್ ಕಾಲ್ಡ್ ಆಸ್ ಅಲೈಲ್ ಬ್ರೋಮೈಡ್ ಅಂತಂದರೆ ನೋಡಿ, ಇಷ್ಟ ಇಟ್ ಇಸ್ ವೆರಿ ಸಿಂಪಲ್. ವೈ ಇಟ್ ಈಸ್ ಕಾಲ್ಡ್ ಆಸ್ ಅಲೈಲ್ ಬ್ರೋಮೈಡ್ ಅಂತಂದರೆ ನೋಡಿ, ಇದಿಷ್ಟು ಗ್ರೂಪ್ ಇದೆಯಲ್ಲ, ಇದಿಷ್ಟು ಗ್ರೂಪನ್ನು ನಾವು ಟುಗೆದರ್ ದಿಸ್ ಗ್ರೂಪ್ ಇಟ್ ಈಸ್ ಕಾಲ್ಡ್ ಆಸ್ ಅಲೈಲ್ ಗ್ರೂಪ್ ಅಂತ ಹೇಳ್ತೀವಿ. ಈ ಗ್ರೂಪನ್ನು ಏನಂತ ಕರಿತೀವಿ? ಅಲೈಲ್ ಗ್ರೂಪ್ ಅಂತ ಹೇಳ್ತೀವಿ. ದೇರ್ಫೋರ್ ದ ಹ್ಯಾಲೋಜನ್ ಐಟಮ್ ವಿಚ್ ಈಸ್ ಬಾಂಡೆಡ್ ಟು ಒಂದು ಅಲೈಲ್ ಗ್ರೂಪ್ಗೆ ಬಾಂಡ್ ಆಗಿದೆ, ಅಥವಾ ಕಾರ್ಬನ್ ಐಟಮ್ ಆಫ್ ಅಲೈಲ್ ಗ್ರೂಪ್ಗೆ ಬಾಂಡ್ ಆಗಿದೆ. ಆ್ಯಂಡ್ ದೇರ್ಫೋರ್ ಆ್ಯಂಡ್ ಇನ್ ಸಚ್ ಎ ಕಂಡೀಷನಲ್ಲಿ ದಟ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಅಲೈಲ್ ಹ್ಯಾಲೈಡ್ಸ್ ಅಂತ ಹೇಳ್ತಾನೆ. ಅರ್ಥ ಆಗಿದೆ ನಿಮಗೆ? ದೇರ್ಫೋರ್ ಇಟ್ ಇಸ್ ಆಲ್ ಅಬೌಟ್ ದ ನೆಕ್ಸ್ಟ್ ಟೈಪ್ ಆಫ್ ಆಲ್ಕೈಲ್ ಹ್ಯಾಲೈಡ್ mono halo alkene compounds that depends on the type of the ಹೈಬ್ರಿಡೈಸೇಷನ್ ಆಫ್ ದ ಕಾರ್ಬನ್ ಐಟಮ್. sp3 ಹೈಬ್ರಿಡೈಸೇಷನ್ ಆದಾಗ ಸೊ ಇನ್ನೊಂದು ರೀತಿ ಕಾಂಪೌಂಡ್ ನನಗೆ ಸಿಗುತ್ತೆ, ಅಲೈಲ್ ಹ್ಯಾಲೈಡ್ ಅಂತ ಹೇಳ್ತೀವಿ. ನೋಡಿ ಎಕ್ಸಾಂಪಲ್ಸು ನಾನೇನು ಬರ್ಕೊಂಡಿದ್ದೆ ಅದೇ ಎಕ್ಸಾಂಪಲ್ನ ಸೊ ಒಟ್ಟಿಗೆ ಕಂಡೆನ್ಸ್ಡ್ ಫಾರ್ಮುಲಾನ ಕೊಟ್ಟಿದ್ದೀನಿ ನಿಮಗೆ. CH2 ಡಬಲ್ ಬಾಂಡ್ CH2Br ಅಲೈಲ್ ಬ್ರೋಮೈಡ್ ಅಂತ ನೇಮ್ ಆಫ್ ದ ಕಾಂಪೌಂಡ್. ಇದು ಇನ್ನೊಂದು ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ ನೋಡಿ. ಇನ್ನೊಂದು ಎಕ್ಸಾಂಪಲ್ ಇದು ಸೈಕ್ಲೋ ಆಲ್ಕೇನ್ ಕಾಂಪೌಂಡ್, ಅಥವಾ ಇದು ಸೈಕ್ಲೋ ಆಲ್ಕೀನ್ ಅಂತ ತೊಗೊಂಡಿದ್ದೀನಿ. ಇಲ್ಲೇನು ರಿಂಗ್ ಇದೆ, ಇಲ್ಲಿ ಇದನ್ನು ಒಂದು ಎಕ್ಸಗೋನಲ್ ರಿಂಗ್ ಅಂತ ತೊಗೊಂಡಿದ್ದೀನಿ. 6 ಮೆಂಬರ್ಡ್ ರಿಂಗ್ ಅಂತ ಹೇಳ್ತಾನೆ. 6 ಕಾರ್ಬನ್ ಐಟಮ್ಸ್ ಇದೆ, ಅಲ್ಲಿ ಒಂದು ಕಾರ್ಬನ್ ಡಬಲ್ ಬಾಂಡ್ ಇದೆ ನೋಡಿ, ಅಬ್ಸರ್ವ್ ಮಾಡಿ. ಆ್ಯಂಡ್ 6 ಮೆಂಬರ್ಡ್ ರಿಂಗ್ ಆದ್ದರಿಂದ ಅದು ಸೈಕ್ಲೋ ಹೆಕ್ಸ್ ಅಂತ ತೊಗೊಳ್ತೀನಿ. ಹೆಕ್ಸ್ ಅಂದರೆ 6 ಕಾರ್ಬನ್ ಐಟಮ್ ಇದೆ, ಅಲ್ಲಿ ಒಂದು ಡಬಲ್ ಬಾಂಡ್ ಇರೋದ್ರಿಂದ ದಿಸ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಸೈಕ್ಲೋಹೆಕ್ಸೀನ್ ಅಂತ ಕರಿತೀವಿ. ಸೊ ನಾವು ಟು ದ ಒನ್ ಆಫ್ ದ ಕಾರ್ಬನ್ ಐಟಮ್ ನೋಡಿ, ಅಬ್ಸರ್ವ್ ಮಾಡಿ, ಟು ದ ಒನ್ ಆಫ್ ದ ಕಾರ್ಬನ್ ಐಟಮ್ ಅಲ್ಲಿ ಹ್ಯಾಲೋಜನ್ ಐಟಮು ಬಾಂಡ್ ಆಗಿದೆ. ಆ್ಯಂಡ್ ದಿಸ್ ಕಾರ್ಬನ್ ಐಟಮ್ ಇಟ್ ಈಸ್ ಕಾಲ್ಡ್ ಆಸ್ ಅಲೈಲ್ ಕಾರ್ಬನ್ ಐಟಮ್. ಆ್ಯಂಡ್ ದಿಸ್ ಕಾರ್ಬನ್ ಐಟಮ್ ಕ್ಯಾನ್ ಅಂಡರ್ಗೋ sp3 ಹೈಬ್ರಿಡೈಸೇಷನ್. ನೋಡಿ ಅಬ್ಸರ್ವ್ ಮಾಡಿ, ದಿಸ್ ಕಾರ್ಬನ್ ಐಟಮ್ ಈಸ್ ಪ್ರೆಸೆಂಟ್ ನೆಕ್ಸ್ಟ್ ಟು ಎ ಕಾರ್ಬನ್ ಡಬಲ್ ಬಾಂಡ್. ಅರ್ಥ ಆಗ್ತಿದೆಯಲ್ವಾ? ದೇರ್ಫೋರ್ ದಿಸ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಬ್ರೋಮೋಸೈಕ್ಲೋಹೆಕ್ಸೀನ್ ಅಂತ ಹೇಳ್ತೀವಿ. ಎಂಥ ಕಾಂಪೌಂಡ್ ಅಂತ ಹೇಳ್ತೀವಿ? ಬ್ರೋಮೋಸೈಕ್ಲೋಹೆಕ್ಸೀನ್ ಅಂತ ಹೇಳ್ತೀವಿ. ಆರ್ ಇಟ್ ಈಸ್ ಆಲ್ಸೋ ಟೇಕನ್ ಆಸ್ 3 ಬ್ರೋಮೋಸೈಕ್ಲೋಹೆಕ್ಸೀನ್ ಅಂತ ಹೇಳ್ತಾನೆ, ಲೈಕ್ ದಟ್. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ನೆಕ್ಸ್ಟ್ ಟೈಪ್ ಆಫ್ ದ mono halo alkene compound that depends on the type of the hybridization of the carbon atom to which halogen atom it is bonded. ಆಗಿದ್ರೆ ಅದೇ ಥರ ಸೊ ದ ಥರ್ಡ್ ಟೈಪ್ ಆಫ್ mono halo alkene compound ಅಂತ ತೊಗೊಂಡ್ರೆ ಇನ್ನೂ ಒಂದು ಬರುತ್ತೆ, ಇಲ್ಲಿ ಇನ್ನೂ ಒಂದು ಥರ ಬರುತ್ತೆ, ಇನ್ನೊಂದು ರೀತಿ ಟೈಪಲ್ಲಿ ಇನ್ನೊಂದು ಕಾಂಪೌಂಡ್ ಬರುತ್ತೆ. ಆ್ಯಂಡ್ ದ ಥರ್ಡ್ ಟೈಪ್ ಆಫ್ ದ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಏನಂತ ಕರಿತೀವಿ ನೋಡಿ, ಬೆಂಜೈಲ್ ಹ್ಯಾಲೈಡ್ಸ್ ಅಂತ ಹೇಳ್ತಾನೆ. ಬೆಂಜೈಲ್ ಹ್ಯಾಲೈಡ್ಸ್. ಈ ಬೆಂಜೈಲ್ ಅಂತ ಅಂದರೆ ಎಲ್ಲೋ ಕೇಳಿದಿರಿ, ಮತ್ತೆ ಅದನ್ನು ರಿಪೀಟ್ ಮಾಡ್ತೀನಿ. ಬೆಂಜೈಲ್ ಹ್ಯಾಲೈಡ್ ಅಂತಂದರೆ ಏನು ಅಂತಂದರೆ, ಸೊ ದ ಕಾಂಪೌಂಡ್ಸ್ ಇನ್ ವಿಚ್ ದ ಹ್ಯಾಲೋಜನ್ ಆಟಮ್ ಇಟ್ ಈಸ್ ಬಾಂಡೆಡ್ ಟು, ಒನ್ಸ್ ಅಗೇನ್ ಇಲ್ಲಿ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಐಟಮ್ಗೆ ಬಾಂಡ್ ಆಗಿದೆ ಹ್ಯಾಲೋಜನ್ ಆಟಮು. ದಟ್ ಕಾರ್ಬನ್ ಐಟಮ್ ದಟ್ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಐಟಮು ಎಲ್ಲಿದೆ ಅಂತಂದರೆ, ಸೊ ವಿಚ್ ಈಸ್ ಪ್ರೆಸೆಂಟ್ ನೆಕ್ಸ್ಟ್ ಟು ಎ ಬೆಂಜಿನ್ ರಿಂಗ್, ವಿಚ್ ಈಸ್ ಪ್ರೆಸೆಂಟ್ ಅಡ್ಜಸೆಂಟ್ ಟು ದ ಬೆಂಜಿನ್ ರಿಂಗ್ ಅಂತ ಹೇಳ್ತಾನೆ. ಆ್ಯಂಡ್ ಇನ್ ಸಚ್ ಎ ಕಂಡೀಷನಲ್ಲಿ ದ ಹ್ಯಾಲೋಜನ್ ಐಟಮ್ ಬಾಂಡೆಡ್ ಟು ಎನ್ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಐಟಮ್ ನೆಕ್ಸ್ಟ್ ಟು ಎ ಬೆಂಜಿನ್ ರಿಂಗ್ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆಸ್ ಬೆಂಜೈಲ್ ಹ್ಯಾಲೈಡ್ ಅಂತ ಹೇಳ್ತಾನೆ. ನೋಡಿ, ಇಟ್ ಇಸ್ ವೆರಿ ಸಿಂಪಲ್. ಒಂದು ಸಿಂಪಲ್ ಎಕ್ಸಾಂಪಲ್ನ ತೋರಿಸ್ತೀನಿ ನೋಡಿ. ಒಂದು ಹ್ಯಾಲೋಜನ್ ಐಟಮ್ ಇಲ್ಲಿದೆ,
BR ಅಂತಲೇ ತೊಗೊಳ್ತಾ ಇದ್ದೀನಿ. ದಿಸ್ ಬ್ರೋಮಿನ್ ಆ್ಯಟಮ್ ಅಗೇನ್ ಇಟ್ ಈಸ್ ಬಾಂಡೆಡ್ ಟು ಒಂದು sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆ್ಯಟಮ್ಗೆ ಬಾಂಡ್ ಆಗಿದೆ. CH2 ಗ್ರೂಪ್ ತೊಗೊಂಡಿದ್ದೀನಿ. ಇಲ್ಲಿ ಹ್ಯಾಲೋಜನ್ ಆ್ಯಟಮ್ ಈ ಕಾರ್ಬನ್ ಆ್ಯಟಮ್ಗೆ ಬಾಂಡ್ ಆಗಿದೆ. ಆ್ಯಂಡ್ ಫರ್ದರ್ ದಿಸ್ ಕಾರ್ಬನ್ ಆ್ಯಟಮ್ ನೋಡಿ ಅಬ್ಸರ್ವ್ ಮಾಡಿ. ಸೊ ಎಲ್ಲಿಗೆ ಬಾಂಡ್ ಆಗಿದೆ ಅಂತಂದರೆ ವಿಚ್ ಈಸ್ ಬಾಂಡೆಡ್ ಟು ಎ ಬೆಂಜಿನ್ ರಿಂಗ್, which is bonded to a benzene ring. And this compound it is called as benzyl halide anta ಹೇಳ್ತೀವಿ. Where the halogen atom it is bonded to this carbon atom present next to the benzene ring, and this carbon atom undergo sp3 hybridization. ಎಂಥ ಹೈಬ್ರಿಡೈಜೇಷನ್ನು sp3 ಹೈಬ್ರಿಡೈಜೇಷನ್ ಆಗಿದೆ. ಆ್ಯಂಡ್ ದೇ ಫಾರ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಬೆಂಜೈಲ್ ಹ್ಯಾಲೈಡ್ ಅಂತ ಕರಿತೀವಿ. ಈ ಕೇಸ್ನಲ್ಲಿ ದಿಸ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಬೆಂಜೈಲ್ ಹ್ಯಾಲೈಡ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ ನಿಮಗೆ? ಸೊ ಒಂದು ಎಕ್ಸಾಂಪಲ್ ಅಂತ ತೊಗೊಂಡ್ರೆ ದಿಸ್ ಎಕ್ಸಾಂಪಲ್ ಮತ್ತೆ ನಾನೇನು ತೊಗೊಂಡಿದ್ದೀನಿ ಅದೇ ಎಕ್ಸಾಂಪಲ್ನ ನಿಮಗೆ ಮತ್ತೆ ಫರ್ದರ್ ತೋರಿಸ್ತಾ ಇದ್ದೀನಿ. ಸೊ ಇಲ್ಲೂ ಅಷ್ಟೇ ಅಬ್ಸರ್ವ್ ಮಾಡಿ. ಹ್ಯಾಲೋಜನ್ ಆಟಮ್, ಬ್ರೋಮಿನ್ ಆಟಮ್ ಇಟ್ ಈಸ್ ಬಾಂಡೆಡ್ ಟು ದಿಸ್ ಕಾರ್ಬನ್ ಆಟಮ್, ಆ್ಯಂಡ್ ದಿಸ್ ಕಾರ್ಬನ್ ಆಟಮ್ ಪ್ರೆಸೆಂಟ್ ನೆಕ್ಸ್ಟ್ ಟು ದ ಬೆಂಜಿನ್ ರಿಂಗ್, ಆ್ಯಂಡ್ ದಿಸ್ ಕಾರ್ಬನ್ ಆಟಮ್ ಅಂಡರ್ಗೋ sp3 hybridization here. Therefore it is called as benzyl halide ಅಂತ ಹೇಳ್ತೀವಿ. Such a type of compound it is called as benzyl halide. Why the name it is given as benzyl halide ಅಂತಂದರೆ ಇಲ್ಲಿ ನಿಮ್ಗೆ ಹೇಳಿದೆ. ಸೊ ಇದಿಷ್ಟು ಗ್ರೂಪನ್ನು CH3 CH CH2 ತೊಗೊಂಡ್ರೆ ಇದನ್ನು ಅಲೈಲ್ ಗ್ರೂಪ್ ಅಂತ ಹೇಳಿದೆ. ಸೊ ಅದೇ ಥರ ಇಲ್ಲಿ ಸೊ ಇದಿಷ್ಟು ಗ್ರೂಪ್ ನೋಡಿ ಅಬ್ಸರ್ವ್ ಮಾಡಿ. ಸೊ ದ ಬೆಂಜಿನ್ ರಿಂಗು ಮತ್ತು CH2 ಗ್ರೂಪು ಒಟ್ಟಿಗೆ ಸೇರಿಸ್ಕೊಂಡ್ರೆ ದ ಎಂಟೈರ್ ಗ್ರೂಪನ್ನು ನಾನಿಲ್ಲಿ ಬೆಂಜೈಲ್ ಗ್ರೂಪ್ ಅಂತ ಕರಿತೀವಿ. ಏನಂತ ಕರಿತೀವಿ? ಬೆಂಜೈಲ್ ಗ್ರೂಪ್. Therefore this compound it is called as benzyl halide. Or simply ಹೇಳೋದಾದರೆ ಸೊ ದ ಹ್ಯಾಲೋಜನ್ ಆಟಮ್ ಬಾಂಡೆಡ್ ಟು ಎ ಬೆಂಜೈಲ್ ಗ್ರೂಪ್ ಇಟ್ ಈಸ್ ಕಾಲ್ಡ್ ಆಸ್ ಬೆಂಜೈಲ್ ಹ್ಯಾಲೈಡ್ಸ್ ಅಂತ ಹೇಳ್ಬೋದು ನಿಮ್ಗೆ. ಅರ್ಥ ಆಗಿದೆಯಲ್ಲಪ್ಪ? ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಒನ್ ಟೈಪ್ ಆಫ್ ದಟ್ ಈಸ್ ಒನ್ ಆಫ್ ದ ಬೇಸಿಸ್ ಟು ಕ್ಲಾಸಿಫೈ ದ mono halo alkane compound ಅಂತ ಹೇಳುತ್ತೆ. ದಟ್ ಈಸ್ ದ ಕಾಂಪೌಂಡ್ಸ್ ಕಂಟೈನಿಂಗ್ sp3 hybridized CX bond. ಅದೇ ಥರ ಇಫ್ ಐ ಮೂವ್ ಟು ದ ಅನದರ್ ವೇ ಅಂತ ತೊಗೊಂಡ್ರೆ ಅಥವಾ ಇನ್ನೊಂದು ಟೈಪ್ ಕ್ಲಾಸಿಫಿಕೇಷನ್ ಅಂತ ತೊಗೊಂಡ್ರೆ ಮತ್ತೆ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ತಾರೆ ನೋಡಿ. ದ ನೆಕ್ಸ್ಟ್ ಟೈಪ್ ಆಫ್ ಎಕ್ಸಾಂಪಲ್ ಇಟ್ ಈಸ್ ಕಾಲ್ಡ್ ಆಸ್ ಕಾಂಪೌಂಡ್ಸ್ ಕಂಟೈನಿಂಗ್ sp2 CX ಬಾಂಡ್. ಸೊ ಅದೇ ಥರ ಮಾನೋ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸ್ ಇದ್ದು ಆ ಮಾನೋ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸಲ್ಲಿ ಕಾಂಪೌಂಡ್ ಒಳಗಡೆ sp2 ಹೈಬ್ರಿಡೈಸ್ CX ಬಾಂಡ್ ಇದ್ದರೆ ಅಥವಾ sp2 CX ಬಾಂಡ್ ಇದ್ದರೆ, sp2 CX ಬಾಂಡ್ ಅಂತಂದರೆ ಏನು ಅಂತಂದರೆ ಹಿಯರ್ ದ ಹ್ಯಾಲೋಜನ್ ಆಟಮ್ ಇದೆ. ದಟ್ ಹ್ಯಾಲೋಜನ್ ಆಟಮ್ ಈ ಕಾರ್ಬನ್ ಆಟಮ್ಗೆ ಬಾಂಡ್ ಆಗಿದೆ. ಈ ಕಾರ್ಬನ್ ಆಟಮು ನಾವು ವಿಚ್ ಹ್ಯಾಸ್ ಅಂಡರ್ಗೋನ್ sp2 ಹೈಬ್ರಿಡೈಜೇಷನ್. ಇಲ್ಲಿ sp3 ಹೈಬ್ರಿಡೈಜೇಷನ್ ಆಗಿಲ್ಲ, ಬದಲಾಗಿ ಏನಾಗಿದೆ sp2 ಹೈಬ್ರಿಡೈಜೇಷನ್ ಆಗಿದೆ. ಆ್ಯಂಡ್ ಇನ್ ಸಚ್ ಎ ಕಂಡೀಷನಲ್ಲಿ ಈ ರೀತಿ CX ಬಾಂಡ್ ಇದ್ದರೆ, ಆ ಥರ ಕಾರ್ಬನ್ ಹ್ಯಾಲೋಜನ್ ಬಾಂಡ್ ಇದ್ದರೆ, ಅಂಥ ಕಂಡೀಷನಲ್ಲಿ ಫರ್ದರ್ ಈ ಮಾನೋ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸನ್ನು ನಾವು ಎರಡು ರೀತಿ ನಾವು ಕ್ಲಾಸಿಫೈ ಮಾಡ್ಕೊಳ್ತೀವಿ. ಸೊ ಯಾವ ಥರ ಅಂತಂದರೆ ಅದರಲ್ಲಿ ದ ಫಸ್ಟ್ ಒನ್ ಅಂತ ತೊಗೊಂಡ್ರೆ ದ ಫಸ್ಟ್ ಒನ್ ಇಟ್ ಈಸ್ ಕಾಲ್ಡ್ ಆಸ್ ಏನಂತ ಕರಿತೀವಿ? ವಿನೈಲ್ ಹ್ಯಾಲೈಡ್ಸ್ ಅಂತ ಹೇಳ್ತಾನೆ. ಏನಂತ ಕರಿತೀವಿ? ವಿನೈಲ್ ಹ್ಯಾಲೈಡ್. ಏನಂಗಂದರೆ ವಿನೈಲ್ ಹ್ಯಾಲೈಡ್ ಅಂತಂದ್ರೇನು? ಒಂದು ಎಕ್ಸಾಂಪಲ್ ಅಂತ ತೊಗೊಂಡ್ರೆ ಯಾವುದನ್ನು ತೊಗೊಬೋದು ನೋಡಿ. ಇಷ್ಟ ಇಟ್ ಇಸ್ ವೆರಿ ಸಿಂಪಲ್. ವಿನೈಲ್ ಹ್ಯಾಲೈಡ್ ಅಂತಂದರೆ ದ ಕಾಂಪೌಂಡ್ಸ್ ಇನ್ ವಿಚ್ ದ ಹ್ಯಾಲೋಜನ್ ಆಟಮ್ ಇಟ್ ಈಸ್ ಬಾಂಡೆಡ್ ಟು ಎನ್ sp2 hybridized carbon atom of a carbon-carbon double bond. The compounds in which the halogen atom which is bonded to an sp2 hybridized carbon atom of a carbon-carbon double bond, and they are called as ವಿನೈಲ್ ಹ್ಯಾಲೈಡ್ಸ್ ಅಂತ ಹೇಳ್ತಾನೆ. ನೋಡಿ ಇಲ್ಲೇನಾಗುತ್ತೆ, ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅಲ್ಲೈಲ್ ಹ್ಯಾಲೈಡ್ಗೂ ವಿನೈಲ್ ಹ್ಯಾಲೈಡ್ಗೂ ಡಿಫ್ರೆನ್ಸ್ ಕ್ಲಿಯರಾಗಿ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಕ್ಲೋರಿನ್ ಆಟಮ್ ಇದೆ, ಹ್ಯಾಲೋಜನ್ ಆಟಮು. ಈ ಕ್ಲೋರಿನ್ ಆಟಮು ಈ ಕಾರ್ಬನ್ ಆಟಮ್ಗೆ ಬಾಂಡ್ ಆಗಿದೆ. ದಿಸ್ ಇಸ್ ದ ಕಾರ್ಬನ್ ಆಟಮ್. ಅದ್ರ ಜೊತೆಗೆ ಒಂದು ಹೈಡ್ರೋಜನ್ ಆಟಮ್ ಇದೆ. ನೋಡಿ ಈ ಕಾರ್ಬನ್ ಆಟಮ್ ವಿಚ್ ಈಸ್ ಡಬ್ಲಿ ಬಾಂಡೆಡ್ ಟು ಎನ್ ಅನದರ್ ಕಾರ್ಬನ್ ಆಟಮ್. ಇಟ್ ಈಸ್ ನಥಿಂಗ್ ಬಟ್ CH2 ಗ್ರೂಪ್. ಅಬ್ಸರ್ವ್ ಮಾಡಿ. ಹಿಯರ್ ದ ಕಾರ್ಬನ್ ಆಟಮ್ ನೋಡಿ ಗೊತ್ತಾಗುತ್ತೆ, ಕ್ಲಿಯರಾಗಿ ಗೊತ್ತಾಗುತ್ತೆ ನಿಮಗೆ. ಹಿಯರ್ ದ ಕ್ಲೋರಿನ್ ಆಟಮ್ ಇಟ್ ಈಸ್ ಬಾಂಡೆಡ್ ಟು ದಿಸ್ ಕಾರ್ಬನ್ ಆಟಮ್, ಆ್ಯಂಡ್ ದಿಸ್ ಕಾರ್ಬನ್ ಆಟಮ್ ಇಟ್ ಈಸ್ ಬಾಂಡೆಡ್ ಟು ಆರ್ ವಿಚ್ ಈಸ್ ಅಂಡರ್ಗೋ sp2 ಹೈಬ್ರಿಡೈಜೇಷನ್ ಇಯರ್. ಸರ್ ಹೆಂಗಾಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ. sp2 ಹೈಬ್ರಿಡೈಜೇಷನ್ ಆದಾಗ ಯಾವುದೇ ಕಾರ್ಬನ್ ಆಟಮು sp2 ಹೈಬ್ರಿಡೈಜೇಷನ್ ಆಗಿದೆ ಅಂತಂದರೆ ಆ ಕಾರ್ಬನ್ ಆಟಮ್ ಪಕ್ಕ ಒಂದು ಡಬಲ್ ಬಾಂಡ್ ಬರುತ್ತೆ. ಅಥವಾ ಅರೌಂಡ್ ದ ಕಾರ್ಬನ್ ಆಟಮ್ ಸೊ ವಿಚ್ ಕಂಟೈನ್ಸ್ 3 ಬಾಂಡ್ಸ್. ಅದರಲ್ಲಿ ಒಂದು ಡಬಲ್ ಬಾಂಡ್ ಇರುತ್ತೆ, ಇನ್ನೆರಡು ಸಿಂಗಲ್ ಬಾಂಡ್ ಇರುತ್ತೆ. ಸೊ ಅಂಥ ಕೇಸ್ನಲ್ಲಿ ದಿಸ್ ಕಾರ್ಬನ್ ಆಟಮ್ ಅಂಡರ್ಗೋ sp2 ಹೈಬ್ರಿಡೈಜೇಷನ್ ಅಂತ ಹೇಳ್ತಾನೆ. ಆ್ಯಂಡ್ ಇನ್ ಸಚ್ ಎ ಕಂಡೀಷನ್ ದ ಹ್ಯಾಲೋಜನ್ ಆಟಮ್ ಬಾಂಡೆಡ್ ಟು sp2 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ ಆಫ್ ಎ ಕಾರ್ಬನ್ ಡಬಲ್ ಬಾಂಡ್. ಆರ್ ಸಿಂಪ್ಲಿ ಇನ್ನೊಂದು ರೀತಿ ಹೇಳೋದಾದರೆ ದ ಹ್ಯಾಲೋಜನ್ ಆಟಮ್ ಬಾಂಡೆಡ್ ಟು ಎ ವಿನೈಲ್ ಗ್ರೂಪ್ ಅಥವಾ ವಿನೈಲ್ ಕಾರ್ಬನ್ ಆಟಮ್. ಒಂದು ವಿನೈಲ್ ಕಾರ್ಬನ್ ಆಟಮ್ಗೆ ಬಾಂಡ್ ಆಗಿದ್ದರೆ ಅಂಥ ಕಂಡೀಷನಲ್ಲಿ ದಟ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ವಿನೈಲ್ ಹ್ಯಾಲೈಡ್ ಅಂತ ಹೇಳ್ತೀವಿ.
ಇದೇನು ಕೊಟ್ಟಿದ್ದೀನಲ್ಲ ಹೆಸರು ಕಾಂಪೌಂಡ್ ತೊಗೊಂಡಿದ್ದೀನಲ್ಲ ನಾರ್ಮಲಿ ಇದಕ್ಕೊಂದು ಹೆಸರನ್ನ ಕೊಟ್ಟರೆ ದಿಸ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ವಿನೈಲ್ ಕ್ಲೋರೈಡ್ ಅಂತ ಹೇಳ್ತೀವಿ. ವಿನೈಲ್ ಕ್ಲೋರೈಡ್ ಅಂತಲೇ ಕರಿತೀವಿ ಈ ಕಾಂಪೌಂಡ್ನ. ಯಾಕೆ ಇದನ್ನು ವಿನೈಲ್ ಕ್ಲೋರೈಡ್ ಅಂತ ಹೇಳ್ತೀವಿ ಅಂತಂದರೆ ನೋಡಿ, ಯಾವುದೇ ಕಾಂಪೌಂಡ್ನಲ್ಲಿ ಈ ಥರ ಒಂದು ಗ್ರೂಪ್ ಬಂದು ಅದಕ್ಕೊಂದು ಫಂಕ್ಷನಲ್ ಗ್ರೂಪು ಬಾಂಡ್ ಆದರೆ CH2 ಡಬಲ್ ಬಾಂಡ್ CH ಗ್ರೂಪ್ಗೆ ಯಾವುದೇ ಹ್ಯಾಲೋಜನ್ ಆಟಮ್ ಅಥವಾ ಯಾವುದೇ ಸ್ಪೆಸಿಫಿಕ್ ಫಂಕ್ಷನಲ್ ಗ್ರೂಪ್ ಬೇರೆ ಫಂಕ್ಷನಲ್ ಗ್ರೂಪ್ ಬಂದು ಬಾಂಡ್ ಆದರೆ ಅಂಥ ಕಂಡೀಷನ್ ಈ CH2 ಡಬಲ್ ಬಾಂಡ್ CH ಗ್ರೂಪ್ ಇದೆಯಲ್ಲ ಇದನ್ನು ನಾವು ವಿನೈಲ್ ಗ್ರೂಪ್ ಅಂತ ಕರಿತೀವಿ. ದಿಸ್ ಗ್ರೂಪ್ ಇಟ್ ಈಸ್ ಕಾಲ್ಡ್ ಆಸ್ ವಿನೈಲ್ ಗ್ರೂಪ್. ವಿನೈಲ್ ಗ್ರೂಪ್ ಅಂದರೆ CH2 ಡಬಲ್ ಬಾಂಡ್ CH ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆಸ್ ವಿನೈಲ್ ಹ್ಯಾಲೈಡ್ ಅಂತ ಕರಿತೀವಿ. ಅರ್ಥ ಆಗಿದೆಯಲ್ಲಪ್ಪ ಇದು ಪಾಯಿಂಟು. ದೇರ್ಫೋರ್ ಇಫ್ ಐ ಮೂವ್ ಟು ದ ಆರ್ ಇಫ್ ಐ ಗೋ ಟು ದ ಎಕ್ಸಾಂಪಲ್ಸ್ ಆಫ್ ದಿಸ್ ಕಾಂಪೌಂಡ್ ಅಂತ ತೊಗೊಂಡ್ರೆ ಮತ್ತೆ ಫರ್ದರ್ ದ ವಿನೈಲ್ ಹ್ಯಾಲೈಡ್ಸ್ಗೆ ಎಕ್ಸಾಂಪಲ್ಸ್ ತೊಗೋತಾ ಇದ್ದೀನಿ. ನಾನು ಏನು ತೊಗೊಂಡಿದ್ದೆ ಅದೇ ಎಕ್ಸಾಂಪಲ್ನ ತೊಗೊಂಡಿದ್ದೀನಿ. ದ ಫಸ್ಟ್ ಒನ್ ಇಟ್ ಈಸ್ ಕಾಲ್ಡ್ ಆಸ್ ವಿನೈಲ್ ಕ್ಲೋರೈಡ್. ದ ಸೆಕೆಂಡ್ ಒನ್ ಅದೇ ಥರ ಸೈಕ್ಲೋ ಆಲ್ಕೇನ್ ಕಾಂಪೌಂಡ್ಸಲ್ಲೂ ನಮಗೆ ಎಕ್ಸಾಂಪಲ್ ಸಿಗುತ್ತೆ. ದ ಸೈಕ್ಲೋ ಆಲ್ಕೇನ್ ಕಾಂಪೌಂಡ್ಸ್ಗೆ ಎಕ್ಸಾಂಪಲ್ ಅಂತ ತೊಗೊಂಡ್ರೆ ನೋಡಿ ಇದು ಅನದರ್ ಎಕ್ಸಾಂಪಲ್. ಇಲ್ಲಿ ನೋಡಿ ಒಂದು ಬೆಂಜಿನ್ ರಿಂಗ್ ಅಲ್ಲ, ಇದು ಸೈಕ್ಲೋಹೆಕ್ಸೀನ್ ಕಾಂಪೌಂಡ್. ಇದು ಆ ಸೈಕ್ಲೋಹೆಕ್ಸೀನಲ್ಲಿ ಒಂದು ಹ್ಯಾಲೋಜನ್ ಆಟಮ್ ಇದೆ ನೋಡಿ, ಕ್ಲೋರಿನ್ ಆಟಮ್ ತೊಗೊಂಡಿದ್ದೀನಿ. ಈ ಕ್ಲೋರಿನ್ ಆಟಮ್ ಇಟ್ ಈಸ್ ಬಾಂಡೆಡ್ ಟು ದಿಸ್ ಕಾರ್ಬನ್ ಆಟಮ್ ಆ್ಯಂಡ್ ಆ ಕಾರ್ಬನ್ ಆಟಮ್ ಪಕ್ಕ ಡಬಲ್ ಬಾಂಡ್ ಇದೆ ಅಥವಾ ಡಬ್ಲಿ ಬಾಂಡೆಡ್ ಕಾರ್ಬನ್ ಆಟಮ್ಗೆ ಬಾಂಡ್ ಆಗಿದೆ. ಆ್ಯಂಡ್ ಇಯರ್ ದ ಕಾರ್ಬನ್ ಆಟಮ್ ಅಂಡರ್ಗೋ sp2 ಹೈಬ್ರಿಡೈಸೇಷನ್. ದಿಟ್ ಈಸ್ ಕಾಲ್ಡ್ ಆಸ್ ಒನ್ ಸೈಕ್ಲೋಹೆಕ್ಸೀನ್ ಕಾಂಪೌಂಡ್ ಅಂತ ಹೇಳ್ತೀವಿ. ಒನ್ ಕ್ಲೋರೋ ಸೈಕ್ಲೋಹೆಕ್ಸೀನ್ ಕಾಂಪೌಂಡ್. ಟು ದ ಫಸ್ಟ್ ಕಾರ್ಬನ್ ಆಟಮ್ಗೆ ಕ್ಲೋರಿನ್ ಆಟಮ್ ಬಾಂಡ್ ಆಗಿದೆ ಅಂತ ಅಂದ್ಕೊಂಡು ಒನ್ ಕ್ಲೋರೋ ಸೈಕ್ಲೋಹೆಕ್ಸೀನ್ ಅಂತ ಹೇಳ್ತೀವಿ. ದಿಸ್ ಈಸ್ ದ ಅನದರ್ ಎಕ್ಸಾಂಪಲ್ ಫಾರ್ ದ ವಿನೈಲ್ ಹ್ಯಾಲೈಡ್ ಅಂತ ಹೇಳ್ತಾರೆ. ಆ್ಯಂಡ್ ಫರ್ದರ್ ಇನ್ನೊಂದು ಎಕ್ಸಾಂಪಲು, ಸೊ ಒನ್ ಬ್ರೋಮೋ ಸೈಕ್ಲೋಹೆಕ್ಸೀನ್ ಕಾಂಪೌಂಡ್. ಅರ್ಥ ಆಗಿದೆಯಲ್ಲ ನಿಮಗೆ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ನೆಕ್ಸ್ಟ್ ಟೈಪ್ ಆಫ್ ದ ಕಾಂಪೌಂಡ್ ವಿನೈಲ್ ಹ್ಯಾಲೈಡ್. ಆ್ಯಂಡ್ ಸಿಮಿಲರ್ಲಿ ಇಫ್ ಐ ಗೋ ಟು ದ ಲಾಸ್ಟ್ ಟೈಪ್ ಆಫ್ ದ ಕಾಂಪೌಂಡ್ ದಟ್ ಈಸ್ ಕಂಟೈನಿಂಗ್ sp2 CX ಬಾಂಡ್ ಅಂತ ತೊಗೊಂಡ್ರೆ ದ ನೆಕ್ಸ್ಟ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಅರೈಲ್ ಹ್ಯಾಲೈಡ್ಸ್. Aryl halides in which the carbon atom or in which the halogen atom which is bonded to an sp2 hybridized carbon atom of a benzene ring. ನೋಡಿ ಇಷ್ಟೇ ಅರೈಲ್ ಹ್ಯಾಲೈಡ್ಸ್ ಅಂತಂದರೆ ಹಿಯರ್ ದ ಕಾಂಪೌಂಡ್ಸ್ ಇನ್ ವಿಚ್ ದ ಹ್ಯಾಲೋಜನ್ ಆಟಮ್ ಇಸ್ ಬಾಂಡೆಡ್ ಟು ಎನ್ sp2 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ ಆಫ್ ಎ ಬೆಂಜಿನ್ ರಿಂಗ್. ಡೈರೆಕ್ಟಾಗಿ ಬೆಂಜಿನ್ ರಿಂಗ್ದು ಒಂದು ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಆಟಮು ಡೈರೆಕ್ಟಾಗಿ ಬಾಂಡ್ ಆಗಿದ್ರೆ ಅಂಥ ಕಂಡೀಷನಲ್ಲಿ ದಟ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಅರೈಲ್ ಹ್ಯಾಲೈಡ್ ಅಂತ ಹೇಳ್ತೀವಿ. ಆ್ಯಂಡ್ ಇಲ್ಲೂ ಅಷ್ಟೇ ದಟ್ ಹ್ಯಾಲೋಜನ್ ಆಟಮ್ ಯಾವ ಕಾರ್ಬನ್ ಆಟಮ್ಗೆ ಬಾಂಡ್ ಆಗಿರುತ್ತೆ ಅದು sp2 ಹೈಬ್ರಿಡೈಸೇಷನ್ ಆಗುತ್ತೆ. ವೇರ್ ನಮಗೆ ಗೊತ್ತಿದೆ ಬೆಂಜಿನಲ್ಲಿ ಆಲ್ ದ 6 ಕಾರ್ಬನ್ ಆಟಮ್ ಅಂಡರ್ಗೂ sp2 ಹೈಬ್ರಿಡೈಸೇಷನ್ ಓನ್ಲಿ. ದೇರ್ಫೋರ್ ಒಂದು ಎಕ್ಸಾಂಪಲ್ನ ತೊಗೊಳ್ತೀನಿ ನೋಡಿ. ದ ಒನ್ ಎಕ್ಸಾಂಪಲ್ ಬ್ರೋಮೋ ಬೆಂಜಿನ್ ಅಂತ ಹೇಳ್ತೀವಿ. ದಿಸ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಬ್ರೋಮೋ ಬೆಂಜಿನ್. ಆ್ಯಂಡ್ ಇನ್ ದಿಸ್ ಬ್ರೋಮೋಬೆಂಜಿನ್ ಕಾಂಪೌಂಡ್ನಲ್ಲಿ ಹ್ಯಾಲೋಜನ್ ಆಟಮ್ ಬ್ರೋಮಿನ್ ಆಟಮ್ ಇದೆ. ಆ್ಯಂಡ್ ದಟ್ ಬ್ರೋಮಿನ್ ಆಟಮ್ ಇಟ್ ಈಸ್ ಬಾಂಡೆಡ್ ಟು ದಿಸ್ ಕಾರ್ಬನ್ ಆಟಮ್. ನೋಡಿ ಅಬ್ಸರ್ವ್ ಮಾಡಿ, ಆ ಕಾರ್ಬನ್ ಆಟಮು ಅಂತ ತೊಗೊಂಡ್ರೆ ದಿಸ್ ಕಾರ್ಬನ್ ಆಟಮಲ್ಲಿ ಆ ಕಾರ್ಬನ್ ಆಟಮು ಡೈರೆಕ್ಟಾಗಿ ಒಂದು ಡಬಲ್ ಬಾಂಡಲ್ಲಿ ಇನ್ನೊಂದು ಕಾರ್ಬನ್ ಆಟಮ್ಗೆ ಬಾಂಡ್ ಆಗಿದೆ. ಆ್ಯಂಡ್ ದಟ್ ಮೀನ್ಸ್ ದಿಸ್ ಕಾರ್ಬನ್ ಆಟಮ್ ಇಯರ್ ವಿಚ್ ಕ್ಯಾನ್ ಅಂಡರ್ಗೋ sp2 hybridization. Therefore such a type of compound it is called as aryl halide ಅಂತ ಹೇಳ್ತೀವಿ. ಆ್ಯಂಡ್ ಒಂದು ಎಕ್ಸಾಂಪಲ್ ಅಂತ ತೊಗೊಂಡ್ರೆ ಬ್ರೋಮೋಬೆಂಜಿನ್ ಕಾಂಪೌಂಡ್ನ ಒಂದು ಎಕ್ಸಾಂಪಲ್ ಅಂತ ತೊಗೊಂಡಿದ್ದೀನಿ ನಿಮಗೆ. ಆ್ಯಂಡ್ ದಿಸ್ ಕಾಂಪೌಂಡ್ಗೆ ಇನ್ನೊಂದು ಹೆಸರು ಕೊಡೋದಾದರೆ ಈಗ ನೋಡಿ ನಾನು ಹೇಳಿದೆ ಇಲ್ಲಿ ಈ ಗ್ರೂಪನ್ನು ವಿನೈಲ್ ಗ್ರೂಪ್ ಅಂತ ಕರಿತೀವಿ ಅಂತ ಹೇಳಿದೆ, ಇನ್ನೊಂದು ಗ್ರೂಪನ್ನು ಅಲೈಲ್ ಗ್ರೂಪ್ ಅಂತ ಹೇಳಿದೆ ಮತ್ತು ಇನ್ನೊಂದು ಗ್ರೂಪನ್ನು ನಾನು ಬೆಂಜೈಲ್ ಗ್ರೂಪ್ ಅಂತ ಹೇಳಿದೆ. ಹಾಗಿದ್ರೆ ನೋಡಿ ಇಲ್ಲಿ ಈ ಬೆಂಜಿನ್ ರಿಂಗ್ ಇದೆ, ಬೆಂಜಿನ್ ರಿಂಗಲ್ಲಿ ಒಂದು ಹೈಡ್ರೋಜನ್ ಆಟಮನ್ನು ರಿಪ್ಲೇಸ್ ಮಾಡಿ ಆ ಜಾಗಕ್ಕೆ ಒಂದು ಬ್ರೋಮಿನ್ ಆಟಮನ್ನು ಸೇರಿಸಿದ್ದೀನಿ. ಇನ್ನೇನು ಉಳ್ಕೊಂತು, ಇನ್ನೊಂದು ರೀತಿ ಫಾರ್ಮುಲಾ ಬರೆಯೋದಾದರೆ ಇದಕ್ಕೆ ಮಾಲಿಕ್ಯುಲರ್ ಫಾರ್ಮುಲಾ ಬರ್ಕೊಂಡ್ರೆ ಇದಕ್ಕೆ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದಿಸ್ ಕಾಂಪೌಂಡ್ ಇಟ್ ಕ್ಯಾನ್ ಬಿ ಟೇಕನ್ ಆಸ್ C6H5Br. ನೋಡಿ ಈ ಗ್ರೂಪ್ ಇದೆಯಲ್ಲ C6H5 ಇದೆರಡು ಸೇಮು. ಈ ಬೆಂಜಿನ್ ರಿಂಗ್ ವಿತೌಟ್ ಒನ್ ಹೈಡ್ರೋಜನ್ ಆಟಮ್ C6H5 ಅಂತ ತೊಗೊಂಡ್ರೆ ನೋಡಿ ಈ C6H5 ಅಂತ ತೊಗೊಂಡ್ರೆ ಅದನ್ನು ಒಂದು ಹೆಸರಿಂದ ಕರಿತೀವಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಹೇಳಿದ್ದೀನಿ ಇದನ್ನು. ಸೊ ಈ ಥರ C6H5 ಇದ್ದರೆ ದಟ್ ಗ್ರೂಪ್ ಇಟ್ ಈಸ್ ಕಾಲ್ಡ್ ಆಸ್ ಫೀನೈಲ್ ಗ್ರೂಪ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫೀನೈಲ್ ಗ್ರೂಪ್ ಅಂತ ಹೇಳ್ತಾನೆ. ದೇರ್ಫೋರ್ ದ ನೇಮ್ ಆಫ್ ದಿಸ್ ಕಾಂಪೌಂಡ್ ಅಂತ ತೊಗೊಂಡ್ರೆ ಇನ್ನೊಂದು ಹೆಸರನ್ನ ಕೊಡೋದಾದರೆ ಇದಕ್ಕೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಫೀನೈಲ್ ಬ್ರೋಮೈಡ್. ಏನಂತ ಕರಿತೀವಿ? ಫೀನೈಲ್ ಬ್ರೋಮೈಡ್ ಆರ್ ಬ್ರೋಮೋಬೆಂಜಿನ್ ಅಂತ ಹೇಳ್ತಾನೆ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಕ್ಲಾಸಿಫಿಕೇಷನ್ ಆಫ್ ದ ಮಾನೋಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸ್ ಅಂತ ಹೇಳುತ್ತೆ. ದಟ್ ಡಿಪೆಂಡ್ಸ್ ಆನ್ ಯಾವ ಟೈಪಲ್ಲಿ, ದಟ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ದ ಕಾರ್ಬನ್ ಆಟಮ್ ಪ್ರೆಸೆಂಟ್ ಇನ್ ದ ಮಾನೋಹ್ಯಾಲೋ ಆಲ್ಕೇನ್. ಬೇಸ್ಡ್ ಆನ್ ದ ಅದು sp3 ಹೈಬ್ರಿಡೈಡ್ ಕಾರ್ಬನ್ ಆಟಮ್ ಆಗಿರುತ್ತಾ ಆ ಬೇಸಿಸ್ ಮೇಲೆ 3 ಥರ ಕ್ಲಾಸಿಫೈ ಮಾಡ್ಕೊಳ್ತೀನಿ. ಸೊ ಅಥವಾ sp2 ಹೈಬ್ರಿಡೈಡ್ ಕಾರ್ಬನ್ ಆಟಮ್ ಆಗಿರುತ್ತಾ ಆವಾಗ 2 ಥರ ಬರುತ್ತೆ, ಲೈಕ್ ವಿನೈಲ್ ಹ್ಯಾಲೈಡ್ಸ್ ಮತ್ತು ಇನ್ನೊಂದು ಅರೈಲ್ ಹ್ಯಾಲೈಡ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದಟ್ ಟೆಲ್ಸ್ ಆಲ್ ಅಬೌಟ್ ದ ಕ್ಲಾಸಿಫಿಕೇಷನ್ ಆಫ್ ದ
ಹ್ಯಾಲೋ ಆಲ್ಕೆನ್ ಕಾಂಪೌಂಡ್ಸ್ ಅಥವಾ ಹ್ಯಾಲೋಜಿನೇಟೆಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಹೇಳ್ತಾ ಇಲ್ಲಿಗೆ ನಾನು ಇವತ್ತಿನ ಟಾಪಿಕನ್ನು ಸ್ಟಾಪ್ ಮಾಡ್ತಾಯಿದ್ದೀನಿ, ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಕ್ಲಾಸ್ನಲ್ಲಿ ನಿಮ್ಮ ಜೊತೆ ಇನ್ನೊಂದು ಟಾಪಿಕನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಅಲ್ಲಿವರೆಗೂ ಸೊ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್.